ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ. ಇವತ್ತು ನಾವು ಇ ಆಫೀಸ್ ತಂತ್ರಾಂಶದ ಬಗ್ಗೆ ತಿಳಿದುಕೊಳ್ಳೋಣ. ಇ ಆಫೀಸ್ ಅಂದರೆ ಈಗ ಏನು ಅಂತಂದರೆ ಎಲ್ಲ ಡಿಜಿಟಲ್ ಪೇಪರ್ಲೆಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾನ್ಯ ಘನ ಸರ್ಕಾರ ಎಲ್ಲ ಕೇಂದ್ರ ಕಚೇರಿಗಳಲ್ಲಿ ಮತ್ತು ಜಿಲ್ಲಾ ಮಟ್ಟದ ಕಚೇರಿಗಳಲ್ಲಿ ಇ ಆಫೀಸ್ ತಂತ್ರಾಂಶವನ್ನು ಅನುಷ್ಠಾನ ಮಾಡಬೇಕು ಅಂತ ಒಂದು ಸುತ್ತೋಲೆಯನ್ನು ಹಾಕಿದೆ. ಅದೇ ರೀತಿ ಪ್ರತಿಯೊಂದು ಇಲಾಖಾವಾರು ಜಿಲ್ಲಾವಾರು ಇ ಆಫೀಸ್ ತಂತ್ರಾಂಶ ಅನುಷ್ಠಾನಗೊಳ್ತಾ ಬರ್ತಾ ಇದೆ. ಸೊ ಆದ ಕಾರಣ ನಾವು ಯಾವ ರೀತಿ ಇ ಆಫೀಸ್ ತಂತ್ರಾಂಶದಲ್ಲಿ ಕಡತಗಳನ್ನ ವಿಲೇವಾರಿ ಮಾಡುವಂಥದ್ದು, ಪತ್ರ ವ್ಯವಹಾರ ಮಾಡುವಂಥದ್ದು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಸ್ನೇಹಿತರೆ, ನೀವು ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಲಿಕ್ಕೆ ದಯಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್, ಹಾಗೂ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಏನಾದರೂ ಕ್ವಶನ್ಸ್ ಅಥವಾ ಪ್ರಶ್ನೆಗಳು ಇದ್ದಲ್ಲಿ, ಡೌಟ್ಗಳಿದ್ದಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಮುಂದೆ ಹೋಗೋದಾದರೆ ನಾವು ಇ ಆಫೀಸ್ ತಂತ್ರಾಂಶವನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಪತ್ರ ವ್ಯವಹಾರ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇ ಆಫೀಸ್ ಏನಕ್ಕೆ ತಂದರು ಅನ್ನೋ ಒಂದು ಯಾವ ಉದ್ದೇಶದಿಂದ ತಂದರು ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಈಗ ನಾವು ಪ್ರಸ್ತುತವಾಗಿ ಏನು ಮ್ಯಾನ್ಯುಯಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ, ಅದಕ್ಕೆ ಏನಾಗ್ತಾ ಇದೆ ಅಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ, ಪ್ರತಿ ಸಲ ಪತ್ರ ವ್ಯವಹಾರ ಮಾಡುವಾಗ ಒಂದು ಇನ್ವರ್ಟ್ ಮಾಡಲಿಕ್ಕೆ ಬಂದಾಗ ಟೈಮ್ ಕನ್ಸ್ಯೂಮಿಂಗ್ ತಗೊಳುತ್ತೆ. ಒಂದು ಪೋಸ್ಟ್ ಬಂದಿದ್ದಾಗಲಿ, ಇದು ಮಾಡಿದಾಗಲಿ, ಏನಾದರೂ ನಾವು ಪತ್ರ ಕಳಿಸಿದಂತಾಗಲಿ, ಹೋಗಿ ನಾವು ಕಳಿಸಿದಂಥ ಇಲಾಖೆಗೆ ಮುಟ್ಟೋದಕ್ಕೆ ಟೈಮ್ ತಗೊಳುತ್ತೆ. ಅಥವಾ ಇಲ್ಲೇ ಬೇರೆ ಜಿಲ್ಲೆಗೆ ಇಲ್ಲ ಕೇಂದ್ರ ಕಚೇರಿಗೆ ಕಳಿಸ್ಬೇಕು ಅಂತಂದರೆ ಯಾವ ಥರ ಕೈಲಿ ಕೊಟ್ಟು ಕಳಿಸೋದ್ರಿಂದ ಆ ಒಬ್ಬ ಪರ್ಸನಿನ ಒಂದು ಟೈಮ್ ಇರುತ್ತೆ ಏನಿದೆ, ಆ ಒಬ್ಬ ಪರ್ಸನನ್ನೇ ಡೆಡಿಕೇಟೆಡಾಗಿ ಅಲ್ಲಿ ಕಳಿಸ್ಕೊಡ್ಬೇಕು. ಆ ಟಪಲ್ಲಿಗೆ ಅವ್ರು ಕೊಟ್ಟು ಸ್ವೀಕೃತಿ ತೊಗೊಂಬರ್ತಾರೆ. ಅದಾದ ನಂತರ ಈಗ ಜಿಮೇಲ್ ಇದೆ, ಬಟ್ ಜಿಮೇಲಲ್ಲಿ ಏನಾಗ್ತದೆ ಅಂದರೆ ನಾವು ಬಂದಿದ್ದು ಜಿಮೇಲಿಂದ ಪ್ರಿಂಟ್ ತಗೊಂಡು ಮತ್ತು ಅದನ್ನು ನಾವು ಏನು ಮಾಡಬೇಕು, ಫೈಲ್ ಬಿಲ್ಡ್ ಮಾಡಬೇಕು. ಫೈಲ್ನ ಯಾವ ರೀತಿ ಬಿಲ್ಡ್ ಮಾಡ್ತೀವಿ, ವರ್ಷ ಸ್ಟೇಷ್ನರಿ ತೊಗೊಂಡಿರ್ತೀವಿ, ಫೈಲ್ ರ್ಯಾಪರ್ಸು, ನೋಟ್ ಶೀಟ್ಸು, ಸ್ಟ್ಯಾಂಪ್ಸು, ಎನ್ವಲಪ್ಸು, ಓಕೆನಾ, A4 ಸೈಜ್ ಶೀಟು, ಈ ಥರದವೆಲ್ಲ ತೊಗೊಂಡಿರ್ತೀವಿ ಪ್ರತಿ ವರ್ಷ. ಇಮೇಲ್ ಬಂದಿದ್ದನ್ನು ಮತ್ತೆ ಪ್ರಿಂಟ್ ತಗೊಂಡು ಅದೇ ರೀತಿ ಮ್ಯಾನ್ಯುಯಲ್ಲಾಗಿ ಏನು ಕಡತವನ್ನು ಬಿಲ್ಡ್ ಮಾಡ್ತಾ ಹೋಗ್ತೀವಿ. ಬಂದಿದ್ದ ರಿಟರ್ನ್ ಇನ್ವರ್ಟ್ ಮಾಡಿಕೊಂಡು ಅದರಲ್ಲಿ ಅದಕ್ಕೊಂದು ಫೈಲ್ ಪುಟಪ್ ಮಾಡಿಕೊಂಡು ಕೈಯಲ್ಲೇ ನೋಟ್ ಶೀಟ್ ಬರೆದು ಡಿಜಿಟಲ್ ಸೈನ್ ಅಲ್ಲ, ಕೈಯಲ್ಲಿ ಸೈನ್ ಮಾಡುವಂಥದ್ದು, ಕೈಯಲ್ಲಿ ಸೈನ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನೆಲ್ಲ ಹೊಸದಾಗಿ ಹಳೆ ಸರ್ಕ್ಯುಲರ್ ಅವು ಏನಾದರೆ ಮತ್ತೊಂದು ಪಟ ಅದನ್ನು ಜೆರಾಕ್ಸ್ ಮಾಡಿಕೊಂಡು ಪ್ರತಿಯೊಂದು ಕಾಪಿನೂ ಮತ್ತೆ ಆ ಫೈಲ್ಗೆ ಆ್ಯಡ್ ಮಾಡ್ತಾ ಹೋಗಿ ಪೇಪರ್ ಕನ್ಸಂಪ್ಷನ್ನು ಜಾಸ್ತಿ ಆಗುತ್ತೆ. ನೋಟ್ ಶೀಟ್ಗಳು ಬೇಕು, ಟೈಮು ತುಂಬ ಬೇಕು ಮ್ಯಾನ್ಯಲ್ ಪ್ರೊಸೆಸ್ ಮಾಡಲಿಕ್ಕೆ, ಓಕೆನಾ. ಆಮೇಲೆ ಬರ್ತಾ ಬರ್ತಾ ಫೈಲ್ಸ್ಗಳು ಜಾಸ್ತಿ ಆಗ್ತಾ ಹೋದಂಗೆ ನಾವೇನು ಮಾಡಬೇಕು, ನಮ್ಮ ಕಚೇರಿಯಲ್ಲಿ ಒಂದು ರೆಕಾರ್ಡ್ ರೂಮ್ ಅಂತ ಮೇಂಟೈನ್ ಮಾಡಬೇಕಾಗುತ್ತೆ. ಅದನ್ನೇ ಯಾಕಂದರೆ ಕಾಪಾಡ್ಕೊಂಡು ಇಟ್ಕೊಬೇಕಲ್ವ ಎಲ್ಲ ರೆಕಾರ್ಡ್ಗಳನ್ನು. ಹಾಗಾಗಿ ಏನು ಮಾಡಬೇಕು, ರೆಕಾರ್ಡ್ ರೂಮ್ ಅಂತ ಮೇಂಟೈನ್ ಮಾಡಬೇಕು. ಆ ರೆಕಾರ್ಡ್ ರೂಮ್ ಮೇಂಟೈನ್ ಮಾಡೋದನ್ನು ಉಸ್ತುವಾರಿ ನೋಡ್ಕೊಳ್ಳಿಕ್ಕೆ ಅಂತಲೇ ಒಬ್ಬ ಪರ್ಸನ್ ಡೆಡಿಕೇಟೆಡ್ ಆಗಿಡಬೇಕು. ಅಲ್ಲೊಬ್ಬ ಮತ್ತು ಎಕ್ಸ್ಟ್ರಾ ಪರ್ಸನ್ ಹ್ಯೂಮನ್ ರಿಸೋರ್ಸ್ ಆ್ಯಡ್ ಆಯಿತು. ಸೊ ಅದಾದ ನಂತರ ಹಳೇದು ರೆಕಾರ್ಡ್ಸ್ಗಳು ಹಳೇವಾಗ್ತಾ ಮುಗಿ ಬರೋವಂಥದ್ದು, ತುಂಡಾಗುವಂಥದ್ದು ಆಗುತ್ತೆ. ಏನಾದರೂ ದುಷ್ಪರಿಣಾಮದ ರೀತಿ ಏನಾದರೂ ಶಾರ್ಟ್ ಸರ್ಕ್ಯೂಟು, ನ್ಯಾಚುರಲ್ ಕೆಲಾಮಿಟೀಸು ಆ ರೀತಿ ಆದರೆ ಫೈಲ್ಗಳು ಸುಟ್ಟೋಗುವಂಥದ್ದು, ಹಾಳಾಗುವಂಥದ್ದು ಚಾನ್ಸಸ್ ಇರುತ್ತೆ. ಸೊ ಈ ಮ್ಯಾನ್ಯುಯಲ್ ಪ್ರೊಸೆಸ್ಸಲ್ಲಿ ಇಷ್ಟೆಲ್ಲ ಏನು ತೊಂದರೆಗಳಿರೋದ್ರಿಂದ, ಅಡಚಣೆಗಳಿರೋದ್ರಿಂದ ಇವನ್ನೆಲ್ಲವನ್ನು ಓವರ್ಕಮ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಡಿಜಿಟಲ್ ತಂತ್ರಾಂಶದಲ್ಲಿ ಸೇವ್ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಇ ಆಫೀಸ್ ತಂತ್ರಾಂಶವನ್ನು ಅನುಷ್ಠಾನಗೊಳಿಸಿದೆ. ಸೊ ಇದೇನು ಒಂದು ಹೊಸ ಪ್ರೊಸೆಸ್ ಏನಲ್ಲ. ನಾವು ಮ್ಯಾನ್ಯುಯಲಾಗಿ ಏನು ಮಾಡ್ತಾಯಿದ್ವಿ, ಇ ಆಫೀಸ್ ತಂತ್ರಾಂಶ ಅಂದ ತಕ್ಷಣ ಅಲ್ಲಿ ಯಾವ ರೀತಿ ಕಡತ ವಿಲೇವಾರಿ ಮಾಡಬೇಕು ಏನೋ ಅನ್ನೋವಂಥ ಒಂದು ಇದನ್ನು ನೀವು ತಂದ್ಕೊಬಿಡಿ. ಮ್ಯಾನ್ಯುಯಲಾಗಿ ಹೆಂಗೆ ಮಾಡ್ತಿರೋ ಕೆಲಸನ ಅದೇ ರೀತಿ ಕಂಪ್ಯೂಟ್ರಲ್ಲಿ ಮಾಡಬೇಕಷ್ಟೆ. ಇನ್ವರ್ಡ್ ಬಂದಿದ್ದ ಲೆಟರ್ನ ಟಪಾಲಿಗೆ ಸ್ವೀಕೃತಿ ಮಾಡ್ಕೊಳ್ಳೋದ್ರಿಂದ ಹಿಡಿದು, ಕೇಸ್ ವರ್ಕರಿಗೆ ಕಳಿಸೋದ್ರಿಂದ ಹಿಡಿದು, ಫೈಲ್ ಬಿಲ್ಡ್ ಮಾಡೋದ್ರಿಂದ ಹಿಡಿದು, ಹೆಂಗೆ ನಾವು ಮ್ಯಾನ್ಯುಯಲಾಗಿ ಮಾಡ್ತಾಯಿದ್ವೋ ನಿಮ್ಮ ಕಚೇರಿಯಲ್ಲಿ ಈಗ ಪ್ರಸ್ತುತವಾಗಿ ಯಾವ ರೀತಿ ವರ್ಕ್ ಮಾಡ್ತಾ ಇದ್ದೀರೋ ಅದೇ ರೀತಿ ಕಂಪ್ಯೂಟರಲ್ಲಿ ಮಾಡಬೇಕು. ಅಷ್ಟೇ ವ್ಯತ್ಯಾಸ ಇರೋವಂಥದ್ದು. ಅದನ್ನ ಬಿಟ್ಟು ಬೇರೆ ಏನು ಹೆಚ್ಚಿನದಾಗಿ ಏನು ಹೊಸದಾಗಿ ಏನೋ ಒಂಥರ ಇದರಲ್ಲಿ ಆ್ಯಡ್ ಆಗಿಲ್ಲ. ಓಕೆ, ನೆಕ್ಸ್ಟು ನೋಡಿ, ಯಾಕೆ ಇ ಆಫೀಸ್ ಅಂತ ಅಂದರೆ, ಒಂದು ಆವ್ರೇಜ್ ಡಾಕ್ಯುಮೆಂಟ್, ಒಂದು ಪತ್ರ ವ್ಯವಹಾರ ಬಂತು ಅಂದರೆ ಅದನ್ನು ಒಂದು 10 ಜನ ಕೊಡಬೇಕು, ಅಥವಾ ಒಂದು 5 ಫೈಲಿಗೆ ಹಾಕಬೇಕು ಅಂದರೆ 5 ಸರಿ ಜೆರಾಕ್ಸ್ ಮಾಡಬೇಕು. ಅದಕ್ಕೆ ಎಷ್ಟು ಪೇಪರ್ಸು ಪ್ರತಿ 3.5 ವರ್ಷಕ್ಕೆ ಡಬಲ್ ಆಗ್ತಾ ಹೋಗ್ತಾ ಇದೆ ಪೇಪರ್ ಕನ್ಸಂಪ್ಷನ್. ಸೊ ನಾವು ಹೇಳ್ತೀವಲ್ವಾ, ಸೇವ್ ಎನ್ವೈರನ್ಮೆಂಟ್ ಅಂತ ಹೇಳ್ತಿದ್ದೀವಿ, ಮರಗಳನ್ನು ಕಡಿಬಿಡಿ ಅಂತ ಹೇಳ್ತಿದ್ದೀವಿ. ಸೊ ನಾವು ಈ ರೀತಿ 3.5 ವರ್ಷಕ್ಕೊಂದ್ಸರಿ ಡಬಲ್ ಪೇಪರ್ಸ್ನ ತರಿಸ್ತಾ ಹೋದರೆ ಮರಗಳು ಎಲ್ಲಿಂದ ಸೇವ್ ಆಗ್ತದೆ,
ಆದ ಕಾರಣ ನಾವು ಸೆಲ್ಫ್ ಇನಿಷಿಯೇಟಿವ್ ಆಗಿ ಒಂದು ನಮ್ಮ ಪರಿಸರನ ಉಳಿಸಿಕೊಳ್ಳುವ ಸಲುವಾಗಿ ನಾವು ಡಿಜಿಟಲ್ ಕಡೆ ಮೂವ್ ಆಗಿ ಎಷ್ಟು ಹೆಚ್ಚು ಹೆಚ್ಚು ಪೇಪರ್ ಕನ್ಸಂಪ್ಷನನ್ನು ಕಡಿಮೆ ಮಾಡ್ತಾ ಹೋಗೋಣ, ಸ್ಟೇಜ್ ಬೈ ಸ್ಟೇಜ್, ಓಕೆನಾ. ಸೊ ನೆಕ್ಸ್ಟು ಸಮ್ ಟೈಮ್ ಹೇಳ್ದಂಗೆ ರೆಕಾರ್ಡ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ರೆಕಾರ್ಡ್ ರೂಮಲ್ಲೇ ಒಂದು ಸಪ್ರೇಟ್ ಎಂಪ್ಲಾಯಿ ಇಡಬೇಕಾಗ್ತದೆ. ಆಮೇಲೆ 3 to 5%, 3ರಿಂದ 5% ಆರ್ಗನೈಸೇಷನ್ ಫೈಲ್ಗಳೇನಾಗ್ತದೆ ಮಿಸ್ಪ್ಲೇಸ್ ಆಗುವಂಥದ್ದು ಅಥವಾ ಕಳೆದು ಹೋಗುವಂಥ ಚಾನ್ಸಸ್ಗಳು ಮ್ಯಾನ್ಯಲ್ ಸಿಸ್ಟಮಲ್ಲಿ ಆಗುತ್ತೆ. ಏನಂದರೆ ಈಗ ನಾವು ಒಂದು 10 ಫೈಲ್ ಬಿಲ್ಡ್ ಮಾಡಿರ್ತೀವಿ, ಅದನ್ನು ಮೇಲಧಿಕಾರಿಗಳಿಗೆ ಕಳಿಸಿರ್ತೀವಿ. ಮೇಲಧಿಕಾರಿಗಳ ಟೇಬಲಲ್ಲಿ ನಮ್ಮ ಥರನೇ ಕೇಸ್ ವರ್ಕರ್ಗಳು ಅಥವಾ ಟಪಾಲ್ನವರು ಏನು ಮಾಡಿರ್ತೀವಿ, ಒಂದು 5-6 ಜನ ಒಯ್ದು ಫೈಲ್ ಇಟ್ಬಿಟ್ಟಿರ್ತೀವಿ. ಒಂದ್ರೊಳಗಡೆ ಒಂದು ಮಿಕ್ಸ್ ಆಗಿ ಅದೇನಾದರೂ ಇನ್ನೊಂದು ಸೆಕ್ಷನಲ್ಲಿ ಹೋಯಿತು ಅಂದರೆ ಅದನ್ನು ಹುಡುಕೋಷ್ಟೊತ್ತಿಗೆ ಸಾಕಾಗಿ ಹೋಗ್ಬಿಡುತ್ತೆ. 1 ದಿನ 2 ದಿನ 3 ದಿನ 1 ವಾರ ಹುಡುಕಿದ್ರು ಕೆಲವೊಂದು ಫೈಲ್ ಸಿಗೋದಿಲ್ಲ, ಅಥವಾ ಟೋಟಲಿ ಕಳೆದೇ ಹೋಗ್ಬಿಡುತ್ತೆ, ಎಲ್ಲೋಯ್ತು ಅಂತಲೂ ಗೊತ್ತಿರಲ್ಲ, ಯಾರ ಹತ್ರ ಪೆಂಡಿಂಗ್ ಇದೆ ಅಂತ ಗೊತ್ತಿರಲ್ಲ. ಸೊ ಅದು ಒಂದು ಡಿಸ್ಅಡ್ವಾಂಟೇಜ್ ಈಗ ನಾವು ಮಾಡ್ತಿರೋಂಥ ಪ್ರೊಸೀಜರಲ್ಲಿ. ಸೊ ದೊಡ್ಡ ದೊಡ್ಡ ಆರ್ಗನೈಸೇಷನ್ಗಳಲ್ಲಿ ಏನಾಗ್ತಾ ಇದೆ, ಪ್ರತಿ 12 ಸೆಕೆಂಡಿಗೊಮ್ಮೆ ಒಂದೊಂದು ಫೈಲ್ ಕಳೆದೋಗ್ತಾ ಇದೆ. ಅಂದರೆ ಮಿಸ್ಪ್ಲೇಸ್ ಆಗಿರುತ್ತೋ ಎಲ್ಲಾಗಿರುತ್ತೋ ಗೊತ್ತಿಲ್ಲ, ಬಟ್ ಕಳೆದೋಗ್ತಾ ಇದೆ ಮ್ಯಾನ್ಯಲ್ ಆಗಿ. ಯಾಕಂದರೆ ಯಾರ ಹತ್ರ ಇದೆ ಅನ್ನೋದು ಗೊತ್ತಾಗೋದಿಲ್ಲ, ಅವ್ರಿಗೂ ಗೊತ್ತಿರೋದಿಲ್ಲ, ತಗೊಂಡೋಗಿದ್ದು ಮಿಕ್ಸ್ ಆಗಿ ಏನಾದರೂ ಅವರು ಕಡತಗಳ ಜೊತೆ ಹೋಗಿದ್ರೆ ಅದು ಗೊತ್ತಾಗೋದಿಲ್ಲ. ಸೊ ಆ ರೀತಿ ಮ್ಯಾನ್ಯಲಲ್ಲಿ ಆಗ್ತಾ ಇದೆ. ನೆಕ್ಸ್ಟು 80% ಆಫ್ ಟುಡೇಸ್ ಇನ್ಫಾರ್ಮೇಷನ್ ಇಸ್ ಪೇಪರ್ ಬೇಸ್ಡ್. ಈಗ 80% ಪತ್ರ ವ್ಯವಹಾರಗಳೆಲ್ಲ ಮ್ಯಾನ್ಯಲಾಗೆ ಮಾಡ್ತಾ ಇದ್ದೀವಿ. ಪೇಪರ್ ಸ್ಟೇಷನರಿ ತೊಗೊಂಡು ಪ್ರೊಕ್ಯೂರ್ಮೆಂಟ್ ಮಾಡಿ ಎವ್ರಿ ಇಯರು ಅದಕ್ಕೆ ದೊಡ್ಡ ದೊಡ್ಡ ಆರ್ಗನೈಸೇಷನ್ಗಳು ಲಕ್ಷಾಂತರ ರೂಪಾಯಿಗಳು ಸ್ಟೇಷನರಿಗೆ ಅಂತಲೇ ಖರ್ಚು ಮಾಡ್ತಾಯಿದ್ದೀವಿ. ಸೊ ಆ ರೀತಿ ಆಗ್ತಾ ಇದೆ. ಅದನ್ನೆಲ್ಲದನ್ನು ಓವರ್ಕಮ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಡಿಜಿಟಲ್ ಪ್ರೊಸೆಸನ್ನು ತೊಗೊಂಬಂದಿದ್ದಾನೆ. ಸೊ ಈ ಆಫೀಸ್ನ ಅಡ್ವಾಂಟೇಜಸ್ ಏನು ಅಂತ ಅಂದರೆ, ಇದು ಒಂದು ವೆಬ್ ಬೇಸ್ಡ್ ಅಪ್ಲಿಕೇಶನ್. ಅಂದರೆ ಒಂದು ನಿಮಗೆ KS1 ಇಂಟರ್ನೆಟ್ ಸಂಪರ್ಕ ಇದ್ದು ಒಂದು ಮೊಜಿಲ್ಲಾ ವೆಬ್ ಬ್ರೌಸರ್ ಮೊಜಿಲ್ಲಾ ಫೈರ್ಫಾಕ್ಸ್ ಆಗಬೇಕು. ಸೊ ಆ ಫೈರ್ಫಾಕ್ಸ್ ಬ್ರೌಸರ್ ಗೂಗಲ್ ಕ್ರೋಮಲ್ಲಿ ಓಪನ್ ಆಗುತ್ತೆ, ಬಟ್ ಕೆಲವೊಂದು ಫೀಚರ್ಸ್ ಸಪೋರ್ಟ್ ಆಗಲ್ಲ. ಸೊ ಆದ ಕಾರಣ ಮೊಜಿಲ್ಲಾ ಫೈರ್ಫಾಕ್ಸನ್ನೇ ಯೂಸ್ ಮಾಡಿ. ಆ ಥರ ಒಂದು ಬ್ರೌಸರ್ ಇದ್ದು KS1 ಇಂಟರ್ನೆಟ್ ಸಂಪರ್ಕ ಇದ್ದು ಒಂದು ಕಂಪ್ಯೂಟರ್ ಇದ್ದರೆ ನೀವು ಈ ಆಫೀಸ್ ತಂತ್ರಾಂಶವನ್ನು ಓಪನ್ ಮಾಡಿಕೊಂಡು ಕೆಲಸ ಮಾಡಬಹುದು. ನಿಮ್ಮ ಕಚೇರಿಯಲ್ಲಿ ಅಂತಲ್ಲ, ನೀವು ಎಲ್ಲಿ KS1 ಸಂಪರ್ಕ ಇರತಕ್ಕಂಥ ಕಚೇರಿಗಳಲ್ಲಿ ಹೋದ್ರೂ ಸಮೇತ ಅಲ್ಲಿ ನೀವು ಕೆಲಸವನ್ನು ನಿರ್ವಹಣೆ ಮಾಡ್ಬೋದು. ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ನ ಯೂಸ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳೋಂಥದ್ದು. ಎಕ್ಸಾಕ್ಟ್ ರೆಕಾರ್ಡ್ ಮ್ಯಾನೇಜ್ಮೆಂಟ್, ಕಡತಗಳನ್ನು ಸುಸ್ಥಿತಿಯಾಗಿ ಕಾಪಾಡುವಂಥದ್ದು. ಫೈಲ್ ಟ್ರ್ಯಾಕಿಂಗ್ ಅವೈಲಬಿಲಿಟಿ, ಅಂದರೆ ಯಾರ ಹತ್ರ ಕಡತ ಇದೆ, ಯಾವ ಸ್ಟೇಜಲ್ಲಿ ಇದೆ, ಏನಾಗ್ತಾ ಇದೆ ಅನ್ನೋವಂಥದ್ದು. ನೆಕ್ಸ್ಟು ಬ್ಯಾಕಪ್ ಆ್ಯಂಡ್ ರಿಕವರಿ, ಅಂದರೆ ಈ ಕಡೆ ಫೈಲ್ಸ್ನ ಆಗಲಿ ಅಥವಾ ಲೆಟರ್ಸ್ನ ಆಗಲಿ ನಾವು ಸ್ಟೋರ್ ಮಾಡಿ ಇಟ್ಟರೆ 50 ವರ್ಷ ಅಲ್ಲ 100 ವರ್ಷಗಳ ತನಕ ನೀವು ಯಾವಾಗ ಬೇಕಾದ್ರೂ ಫೆಚ್ ಮಾಡಿಕೊಂಡು ನೋಡುವಂಥದ್ದು, ಹಾಳಾಗೋದಿಲ್ಲ. ಮ್ಯಾನ್ಯಲ್ ಆಗೋದ್ರೆ ಏನಾಗುತ್ತೆ, ಮುಗ್ಗು ಬರೋಂಥದ್ದು, ತುಂಡಾಗುವಂಥದ್ದು, ಈ ರೀತಿ ಆಗ್ತದೆ. ಸೊ ಇದೊಂದು ಅಡ್ವಾಂಟೇಜು, ನಮಗೆ ಕಡತಗಳು ಸುರಕ್ಷಿತವಾಗಿರ್ತವೆ, ಓಕೆನಾ. ನೆಕ್ಸ್ಟು ಎನ್ಹ್ಯಾನ್ಸ್ ಟ್ರಾನ್ಸ್ಪರೆನ್ಸಿ, ಅಂದರೆ ಯಾವ ಕಡತ ಯಾವ ಸ್ಟೇಜಲ್ಲಿದೆ, ಕಾರ್ಯಗಳು ಆಗ್ತಾ ಇದೆಯೋ ಇಲ್ವೋ, ಪೆಂಡಿಂಗ್ ಇದೆಯೋ ಅನ್ನೋಂಥದ್ದನ್ನು ನೋಡುವಂಥದ್ದು. ಸೊ ಟೋಟಲಿ ಪೇಪರ್ಲೆಸ್ ಎನ್ವೈರನ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶ ಮಾನ್ಯ ನಮ್ಮ ಕರ್ನಾಟಕ ಸರ್ಕಾರದ್ದು. ಹಾಗೂ ಟೈಮ್ ಸೇವ್ ಆಗುತ್ತೆ, ಮನಿಯೂ ಸೇವ್ ಆಗ್ತದೆ. ಆದ ಕಾರಣ ಮೈನ್ ಮೋಟೋ ಈಸ್ ಸೇವ್ ಎನ್ವೈರನ್ಮೆಂಟ್, ನಮ್ಮ ಪರಿಸರವನ್ನು ಉಳಿಸ್ಕೊಳ್ಳುವಂಥದ್ದು ಒಂದು ಧ್ಯೇಯೋದ್ದೇಶ. ಆದ ಕಾರಣ ಎಲ್ಲರೂ ನಿಮ್ಮ ಕಚೇರಿಗಳಲ್ಲಿ ಈ ಆಫೀಸ್ ತಂತ್ರಾಂಶ ಅನುಷ್ಠಾನ ಕೊಟ್ಟಿದ್ರೆ ದಯಮಾಡಿ ಯೂಸ್ ಮಾಡಿ. ಫಸ್ಟ್ 1-2 ದಿನ ಕಷ್ಟ ಆಗುತ್ತೆ, ಆಮೇಲೆ ಬರ್ತಾ ಬರ್ತಾ ಅದೇ ಅಭ್ಯಾಸ ಆಗ್ತದೆ ಆಟೋಮೆಟಿಕ್ಕಾಗಿ ಯೂಸ್ ಮಾಡಲಿಕ್ಕೆ, ಅಲ್ವಾ. ಕಬ್ಬಿಣದ ಕಡಲೆ ಯಾವುದೂ ಅಲ್ಲ, ಮನಸ್ಸು ಮಾಡಿದ್ರೆ ಎಲ್ಲದನ್ನು ಕಲಿಬೋದು. ಆದ ಕಾರಣ ಈ ಆಫೀಸ್ ತಂತ್ರಾಂಶನ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿ. ಇವತ್ತು ಮೊದಲ ಹೆಜ್ಜೆ ಇಟ್ಟರೆ ನಾಳೆ 2 ಹೆಜ್ಜೆ 3 ಹೆಜ್ಜೆ ರೀತಿ ಇಟ್ಟು ಮುಂದೆ ಹೋಗ್ತೀವಿ. ಯಾವುದನ್ನು ಕಷ್ಟ ಅಂತ ಅನ್ಕೋಬಿಡಿ, ಅಷ್ಟೇ, ಪ್ರಯತ್ನ ಒಂದಿರಬೇಕು. ಸೊ ಈ ಆಫೀಸ್ ತಂತ್ರಾಂಶದಲ್ಲಿ ಈ ರೀತಿ ವಿಧವಾದ ಸರ್ವೀಸಸ್ಗಳಿದ್ದಾವೆ. ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಇದೇ ನಮಗೆ ಮುಖ್ಯವಾದಂಥ ಒಂದು ಸರ್ವೀಸು. ಈ ಮೆನ್ಯೂನೇ ನಾವು ಪ್ರತಿದಿನ ಯೂಸ್ ಮಾಡೋವಂಥದ್ದು. ಲೆಟ್ರನ್ನ ಇನ್ವರ್ಟ್ ಮಾಡ್ಕೊಳ್ಳೋದಾಗಲಿ, ನೋಟ್ ಶೀಟ್ ಬರೆಯೋದಾಗಲಿ, ಕರಡು ಪ್ರತಿ ತಯಾರಿಸೋದಾಗಲಿ, ಅಪ್ರೂವ್ ಮಾಡೋದಾಗಲಿ, ಮತ್ತು ಫೈನಲ್ ಕಾಪಿನ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ರವಾನೆ ಮಾಡ್ತಕ್ಕಂಥದ್ದಾಗಲಿ, ಎಲ್ಲದು ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲೇ ನಾವು ಮಾಡೋವಂಥದ್ದು. ಅದು ಒಂದು ಮುಖ್ಯವಾದ ಮಾಡ್ಯೂಲ್. ಸೊ ಅದೇ ಮೇನ್ ಇಂಪಾರ್ಟೆಂಟ್ ಮಾಡ್ಯೂಲ್. ನೆಕ್ಸ್ಟು ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಇದೆ. ಅದರಲ್ಲಿ ಏನಾಗ್ತದೆ, ಎಲ್ಲ ಸರ್ಕಾರಿ ಆದೇಶಗಳು, ನಿಮ್ಮ ಒಂದು ಪತ್ರಗಳು, ಈಗ ಡಿಜಿಲಾಕರ್ ಅಂತ ಆ್ಯಪ್ ನೋಡಿರ್ತೀರ, ಆ ಮಾಡ್ಯೂಲಲ್ಲಿ ಇದನ್ನು ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಗೌರ್ಮೆಂಟ್ ಸರ್ಕಾರಿ ಕಚೇರಿಗಳಿಗೆ ಮಾತ್ರ ಸೀಮಿತವಾಗಿ ಒಂದು ಡೆವಲಪ್ ಮಾಡ್ತಾ ಇದ್ದಾರೆ. ಅದು ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಎಲ್ಲ ಪತ್ರಗಳು ನಿಮಗೆ ಅಲ್ಲಿ ಸಿಗ್ತವೆ. ಯಾವ್ಯಾವನ್ನ ನೀವು ಆ್ಯಡ್ ಮಾಡ್ಕೋತೀರಾ ಆ ರೀತಿ ಸೆಂಟ್ರಲ್ ಡಿಜಿಟಲ್ ಗೂಗಲ್ ಡ್ರೈವ್ ಥರ, ಓಕೆ. ನೆಕ್ಸ್ಟು ಎಂಪ್ಲಾಯ್ ಮಾಸ್ಟರ್ ಡೀಟೇಲ್, ಅಂದರೆ ಇದು ಏನು ನಿಮ್ಮ ಕಚೇರಿಯಲ್ಲಿ ಈ ಆಫೀಸ್ ತಂತ್ರಾಂಶನ ಮೊದಲ ಬಾರಿಗೆ ಅನುಷ್ಠಾನ ಮಾಡುವಾಗ ಒನ್ ಟೈಮ್ ಮಾಡುವಂಥದ್ದು. ಒಂದು ಸರಿ ಎಲ್ಲ ಸ್ಟಾಫು ಎಲ್ಲ ನಿಮ್ಮ ಕಚೇರಿ ಸಿಬ್ಬಂದಿಗಳನ್ನ
ಆ್ಯಡ್ ಮಾಡ್ಕೊಂಡ್ರಿ ಈ ಆಫೀಸಲ್ಲಿ ಈ ಎಂಪ್ಲಾಯ್ ಮಾಸ್ಟರ್ ಡಿಟೇಲ್ ಮಾಡ್ಯೂಲಲ್ಲಿ, ಮತ್ತೆ ನೆಕ್ಸ್ಟ್ ನೀವು ಅವರು ಬದಲಾವಣೆಗೊಂಡಾಗ, ಸೆಕ್ಷನ್ಗಳು ಚೇಂಜ್ ಮಾಡಿದಾಗ, ಅಥವಾ ಟ್ರಾನ್ಸ್ಫರ್ ಆಗಿ ಹೋಗೋದನ್ನು, ಅಥವಾ ಚಾರ್ಜ್ ಒಂದು ಸೆಕ್ಷನಿಂದ ಇನ್ನೊಂದು ಸೆಕ್ಷನ್ ಕೊಡುವಂಥದ್ದನ್ನು ಮಾಡುವಂಥದ್ದೆಲ್ಲ ಈ ಎಂಪ್ಲಾಯಿ ಮಾಸ್ಟರ್ ಡಿಟೇಲಲ್ಲೇ ಮಾಡುವಂಥದ್ದು. ಒಂದು ಸರಿ ಮಾಡಿದ್ರೆ ಸಾಕು, ಅದಾದಮೇಲೆ ಮುಗೀತು. ಅಲ್ಲಿ ನೀವು ಎಂಪ್ಲಾಯಿ ಮಾಸ್ಟರ್ ಡಿಟೇಲಲ್ಲಿ ಎಂಪ್ಲಾಯಿನ ಆ್ಯಡ್ ಮಾಡಿದ ನಂತರವೇ ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ನಿಮಗೆ ವರ್ಕ್ ಆಗುವಂಥದ್ದು FMS. ಅದರ್ವೈಸ್ ಅಲ್ಲಿ ಲಾಗಿನ್ ಆಗೋದಿಲ್ಲ. ಓಕೆನಾ? ಎಂಪ್ಲಾಯ್ ಮಾಸ್ಟರ್ ಡೀಟೇಲ್ ಫಸ್ಟ್ ಎಂಪ್ಲಾಯಿ ಡೀಟೇಲ್ಸ್ನೆಲ್ಲ ಎಂಟ್ರ್ ಮಾಡಿ, ಇಮೇಲ್ ಐ ಡಿ, ಲಾಗಿನ್ ಐ ಡಿ ಎಲ್ಲ ಎಂಟ್ರ್ ಮಾಡಿದ್ಮೇಲೆ ನಿಮಗೆ ಈ ಆಫೀಸ್ಗೆ ಲಾಗಿನ್ ಆಗೋಕ್ಕೆ ಆಪ್ಷನ್ ಸಿಗ್ತದೆ ಎಲ್ರಿಗೂ. ಓಕೆನಾ? ನೆಕ್ಸ್ಟ್ ಲೀವ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಇದು ರಜೆಯನ್ನು ಮೇಂಟೈನ್ ಮಾಡಲಿಕ್ಕೆ. ಅಂದರೆ ನಮ್ಮದು CL ಎಷ್ಟಿದೆ, EL ಎಷ್ಟಿದೆ, ಎಲ್ಲ ಬಾಕಿ ಎಷ್ಟಿದೆ, ಎಷ್ಟು ಕ್ಲೈಮ್ ಮಾಡ್ಕೊಂಡಿದ್ದೀವಿ, ಎಷ್ಟು ರಜೆ ಅಪ್ಲೈ ಮಾಡಿದ್ದೀವಿ, ಆಮೇಲೆ ರಜೆ ಅಪ್ಲೈ ಮಾಡೋದು ಕೂಡ ಆನ್ಲೈನ್ ಮಾಡ್ತಾ ಇದ್ದಾರೆ. ಸೊ ಆದ ಕಾರಣ ಎಲ್ಲರೂ ಸಮೇತ ನೀವು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರತಕ್ಕಂಥದ್ದು ತುಂಬ ಒಳ್ಳೆಯದು. ಓಕೆ. ನೆಕ್ಸ್ಟು ಲೀವ್ MIS ರಿಪೋರ್ಟ್ ಅಂತ ಅಂದರೆ ಅದೇ ರಿಪೋರ್ಟ್ ತಗೊಳ್ತದ್ದು ಲೀವ್ಸ್ಗಳದ್ದು. ಈ ಫೈಲ್ MIS ರಿಪೋರ್ಟ್ ಅಂತಂದರೆ ಯಾವ ನಮ್ಮ ಕಚೇರಿಗಳಲ್ಲಿ ಎಷ್ಟು ಕಡತಗಳು, ನಮ್ಮ ಕಚೇರಿ ಅಂತಲ್ಲ, ಈಗ ಈ ಫೈಲ್ MIS ರಿಪೋರ್ಟು ಹೈಯರ್ ಟಾಪ್ ಲೆವೆಲ್ ಅಥಾರಿಟಿಗಳೆಲ್ಲ ಅವರ ಲೊಕೇಶನಲ್ಲಿ ಕೂತ್ಕೊಂಡ್ಬಿಟ್ಟು ಯಾವ ಸೆಕ್ಷನಲ್ಲಿ ಏನೇನು ನಡೀತಾ ಇದೆ, ಆಫೀಸಲ್ಲಿ ವರ್ಕ್ ಆಗ್ತಾ ಇದೆ, ಎಲ್ಲ ಪ್ರತಿಯೊಂದು ರಿಪೋರ್ಟ್ನ ತಗೊಳ್ಳೋವಂಥ ಆಪ್ಷನ್ಸು ಇದೆ. ಆದ ಕಾರಣ ನೀವು ಕೆಲಸವನ್ನು ಇದರಲ್ಲಿ ದಯವಿಟ್ಟು ಮಾಡಿ. ಸಪೋಸ್ ನಿಮ್ಮ ಕಚೇರಿಯಲ್ಲಿ ಇದುವರೆಗೂ ಏನಾದರೂ ಈ ಆಫೀಸ್ ತಂತ್ರಾಂಶ ಅನುಷ್ಠಾನ ಆಗಿಲ್ಲ ಅಂತ ಹೇಳಿದ್ರೆ, ನೀವು ಮೊಟ್ಟ ಮೊದಲನೇದಾಗಿ ನಿಮ್ಮ ಕಚೇರಿಯಲ್ಲಿ ಈ ಆಫೀಸ್ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತಂದರೆ, ನೋಡಲ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ನೋಡಲ್ ಆಫೀಸರ್ ಅಂತ ಅಪಾಯಿಂಟ್ ಮಾಡ್ಕೋಬೇಕು. ನೋಡಲ್ ಆಫೀಸರ್ ಕಚೇರಿ ಮುಖ್ಯಸ್ಥರನ್ನು ಮಾಡ್ಕೊಳ್ಳಿ. ಅಸಿಸ್ಟೆಂಟ್ ನೋಡಲ್ ಆಫೀಸರ್ ಅವ್ರ ಕೆಳಗೆ ಅಧೀನ ಸಿಬ್ಬಂದಿಯನ್ನು ಯಾರಾದರೂ ಒಬ್ಬರು ಟೆಕ್ನಿಕಲ್ ನಾಲೆಡ್ಜ್ ಚೆನ್ನಾಗಿರೋಂಥವ್ರನ್ನ ಮಾಡ್ಕೊಳ್ಳಿ. ನೋಡಲ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ನೋಡಲ್ ಆಫೀಸರ್ ಅಪಾಯಿಂಟ್ ಮಾಡ್ಕೊಂಡು ಆದಮೇಲೆ ಅವರಿಬ್ಬರಿಗೆ ಫಸ್ಟು ಇಮೇಲ್ ಐ ಡಿ, NIC ಇಮೇಲ್ ಐ ಡಿ ಕ್ರಿಯೇಟ್ ಆಗಿ ಬರುತ್ತೆ. ಅವರಿಬ್ಬರಿಗೆ ಕ್ರಿಯೇಟ್ ಆಗಿ ಬಂದ ನಂತರ ನೀವು ಇನ್ನುಳಿದಂಥ ಸಿಬ್ಬಂದಿಗಳಿಗೆ ಇಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡಿ ಕೊಡ್ಬೋದು. ಸೊ ಈ ಆಫೀಸ್ ಬಳಸಲಿಕ್ಕೆ ನಮಗೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಇಮೇಲ್ ಐ ಡಿ. ಗೌರ್ಮೆಂಟ್ ಪರ್ಮನೆಂಟ್ ಎಂಪ್ಲಾಯೀಸಿಗೆಲ್ಲ ನಿಮ್ಮ ಹೆಸರಿನ ಆಧಾರಿತ ಇಮೇಲ್ ಐ ಡಿ ಕ್ರಿಯೇಟ್ ಆಗಿರುತ್ತೆ. ಸಪೋಸ್ ಏನಾದರೂ ನಿಮ್ಮ ಹೆಸರು ಆ, 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 ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಇಮೇಲ್ ಐ ಡಿ ಕ್ರಿಯೇಟ್ ಆಗಿರುತ್ತೆ. ಅಕಸ್ಮಾತ್ ನೌಕರರು ಏನಾದರೂ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡೋವಂಥರಾಗಿದ್ದರೆ ಅವರಿಗೆ ಡೆಸಿಗ್ನೇಷನ್ ಬೇಸ್ಡ್, ಅವರ ಹುದ್ದೆ ಆಧಾರಿತ ಇಮೇಲ್ ಐ ಡಿ ಕ್ರಿಯೇಟ್ ಆಗ್ತದೆ. ಈ ಎಲ್ಲ ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡ ನಂತರ ನಾವೇನು ಮಾಡ್ಕೋಬೇಕು, ಲೋಕಲ್ ಅಡ್ಮಿನ್ ಅಪಾಯಿಂಟ್ ಮಾಡ್ಕೋಬೇಕು. ಲೋಕಲ್ ಅಡ್ಮಿನ್ ಅಪಾಯಿಂಟ್ ಮಾಡಲಿಕ್ಕೆ ಒಂದು ಫಾರ್ಮೆಟ್ ಇದೆ. ನೀವು ನಿಮ್ಮ ಜಿಲ್ಲೆಯಲ್ಲಿ DC ಕಚೇರಿಗಳಲ್ಲಿ CG ಕೋಆರ್ಡಿನೇಟರ್ಸ್ ಇರ್ತಾರೆ, ಕನ್ಸಲ್ಟೆಂಟ್ಸು, ಈ ಆಫೀಸ್ ಕನ್ಸಲ್ಟೆಂಟು. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಆಫೀಸ್ ಆನ್ಬೋರ್ಡ್ ಹೇಗೆ ಮಾಡಿಸ್ಕೋಬೇಕು ಅನ್ನೋವಂಥದ್ದನ್ನು ನೀವು ಮಾಡ್ಬೋದು. ಅವ್ರನ್ನ ಕನ್ಸಲ್ಟ್ ಮಾಡಿ ಅವರು ಹೋಗಿ ಅವ್ರ ಹತ್ರ ಅವರು ನಿಮಗೆ ಎಲ್ಲ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡ್ತಾರೆ, ಯಾವ ರೀತಿ ಈ ಆಫೀಸ್ನ ನಿಮ್ಮ ಕಚೇರಿಗೆ ಅನುಷ್ಠಾನಗೊಳಿಸ್ಕೋಬೇಕು ಅನ್ನುವಂಥದ್ದು. ಓಕೆ. ಸೊ ನೋಡಲು ಅಸಿಸ್ಟೆಂಟ್ ನೋಡಲು ಲೋಕಲ್ ಅಡ್ಮಿನ್ ಆದಮೇಲೆ ಡಿಜಿಟಲ್ ಸಹಿ. ಈಗ ನಾವು ಮ್ಯಾನ್ಯಲ್ ಆಗಾದರೆ ಏನು ಮಾಡ್ತಾ ಇದ್ವಿ, ಕೈಯಲ್ಲಿ ಸೈನ್ ಮಾಡ್ತಾ ಇದ್ವಿ ಪೆನ್ ತೊಗೊಂಡು ನೋಟ್ ಶೀಟ್ಗಳಿಗೆ ಅಥವಾ ಪತ್ರಗಳಿಗೆ. ಆನ್ಲೈನಲ್ಲಿ ಮಾಡಲಿಕ್ಕೆ ನಾವು DSC ಸರ್ಟಿಫಿಕೇಟ್, ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಅಂತ, ಇದು ಒಂದು USB ಟೋಕನ್ ಟೈಪು ಪೆನ್ ಡ್ರೈವ್ ಥರ ಇರುತ್ತೆ. ಸೊ ಅದು ಅವಶ್ಯಕ ಇರುತ್ತೆ. ಇಲ್ಲದೆ ಇದ್ದಂಥವ್ರು ಸದ್ಯಕ್ಕೆ ಇವಾಗ ಆಧಾರ್ ಬೇಸ್ಡ್ ಸಿಗ್ನೇಚರ್ನ ಮಾಡಬಹುದು. ಆ ಆಪ್ಷನ್ ಕೂಡ ಇದೆ, ಹಸ್ತಾಕ್ಷರ್ ಆಧಾರ್ ಬೇಸ್ಡ್ ಸೈನ್. ಓಕೆ. ನಿಮ್ಮ ಆಧಾರ್ ನಂಬರ್ ಹಾಕಿ ರಿಜಿಸ್ಟರ್ಡ್ ಆಧಾರ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ಎಂಟರ್ ಮಾಡಾದ್ಮೇಲೆ ಸಿಗ್ನೇಚರ್ ಬರ್ತದೆ. ಓಕೆನಾ? ಆಮೇಲೆ ಈ ಆಫೀಸು ನಿಮ್ಮ ಕಚೇರಿಯಲ್ಲಿ ಯೂಸ್ ಮಾಡಲಿಕ್ಕೆ ನಿಮಗೆ ಅತಿ ಅವಶ್ಯಕವಿರೋದು KSWAN ನೆಟ್ವರ್ಕ್, ಕರ್ನಾಟಕ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್. ಅಂದರೆ ಇದು ಒಂಥರ BSNL ಇಂಟರ್ನೆಟ್, ಯಾರು BSNL, ಏರ್ಟೆಲ್, ರಿಲಯನ್ಸ್ ಈ ರೀತಿ ಏನು ಪ್ರೈವೇಟ್ ನೆಟ್ವರ್ಕ್ಸ್ನವರು ಇಂಟರ್ನೆಟ್ ಸಂಪರ್ಕ ಕೊಡ್ತಾರೆ, ಆ ರೀತಿ ಇದು ನಮ್ಮ ಕರ್ನಾಟಕ ಸರ್ಕಾರದಿಂದ ಸರ್ಕಾರಿ ಕಚೇರಿಗಳಿಗೆ ಕೊಡ್ತಕ್ಕಂಥ KSWAN ಇಂಟರ್ನೆಟ್ ಸಂಪರ್ಕ. ಓಕೆ. ಇದ್ರೆ ಮಾತ್ರ ನಿಮಗೆ ಈ ಆಫೀಸ್ ತಂತ್ರಾಂಶ ಓಪನ್ ಆಗುತ್ತೆ. ಇಲ್ಲ ನಾನು ಮೊಬೈಲಿಂದ ಹಾಟ್ಸ್ಪಾಟ್ ಆನ್ ಮಾಡ್ಕೋತೀನಿ, ಇಲ್ಲ ನಮ್ಮ ಆಫೀಸಲ್ಲಿ BSNL ಕನೆಕ್ಷನ್ ಇದೆ ಅದರಿಂದ ಆಕ್ಸೆಸ್ ಮಾಡ್ಕೋತೀನಿ ಅಂದರೆ ಬರೋದಿಲ್ಲ. KSWAN ಇಂಟರ್ನೆಟ್ ಕನೆಕ್ಟಿವಿಟಿನೇ ಇರಬೇಕು. ಅದು ಇಲ್ಲದೇ ಇದ್ದಂಥವ್ರು WebVPN ಅಂತ ಆಪ್ಷನ್ ಇದೆ. ನೀವು ರಿಕ್ವೆಸ್ಟ್ ಮಾಡಿಕೊಂಡು ಸೆಂಟರ್ ಫಾರ್ ಗವರ್ನೆನ್ಸ್ಗೆ ರಿಕ್ವೆಸ್ಟ್ ಮಾಡಿಕೊಂಡು, ನೀವು ಶಾಂತಿನಗರದಲ್ಲಿದೆ ಸೆಂಟರ್ ಫಾರ್ ಗವರ್ನೆನ್ಸು, ಈ ಆಫೀಸು ಆಧಾರ್ ಪ್ರಾಜೆಕ್ಟ್ ಎಲ್ಲ ಹ್ಯಾಂಡಲ್ ಮಾಡ್ತಿರತಕ್ಕಂಥ ಬ್ರಾಂಚು. ಸೊ ಅಲ್ಲಿ ರಿಕ್ವೆಸ್ಟ್ ನೀವು ಸಬ್ಮಿಟ್ ಮಾಡಿಬಿಟ್ಟು WebVPN ಅನ್ನು ಕೂಡ ತಗೋಬಹುದು. ಓಕೆ. KSWAN ಬಂದಾದ ನಂತರ WebVPN ಡಿಸೇಬಲ್ ಮಾಡ್ತಾರೆ. ತುರ್ತಾಗಿದ್ದಂಥವ್ರು WebVPN ತೊಗೊಂಡು ಈ ಆಫೀಸ್ನ ಇಂಪ್ಲಿಮೆಂಟ್ ಮಾಡ್ಕೋಬಹುದು. ಆಮೇಲೆ ಹಾರ್ಡ್ವೇರ್ ಸಿಸ್ಟಮ್ಸ್ ಏನೇನು ಬೇಕು ಈ ಆಫೀಸ್ ಒಂದು ಕಚೇರಿಯಲ್ಲಿ ಯೂಸ್ ಮಾಡಲಿಕ್ಕೆ ಅಂತಂದರೆ, ಒಂದು ಕಂಪ್ಯೂಟರು, ವಿಂಡೋಸ್ 7 ಈಗ ಸ್ಟಾಪ್ ಆಗಿದೆ, ವಿಂಡೋಸ್ 10 ಆ್ಯಂಡ್ ಅಬೋ ಈಗ ಕರೆಂಟ್ಲಿ ವರ್ಷನ್ಸ್ ರನ್ನಿಂಗು. ನೀವು ಹೋಗಿ ಹೊಸ ಕಂಪ್ಯೂಟರ್ ತಗೊಳ್ಳೋದಾದರೆ ಸ್ಟ್ಯಾಂಡರ್ಡ್ ಕನ್ಫಿಗರೇಷನ್ ಅವ್ರು ಕೊಡ್ತಾರೆ. ಮಿನಿಮಮ್ 4 GB ರ್ಯಾಮು, 1 TB ಹಾರ್ಡ್ ಡಿಸ್ಕು,
ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್ ಇರೋದು, DDR4 ರ್ಯಾಮ್. ಓಕೆ, ಈ ರೀತಿ ಇರತಕ್ಕಂಥ i3 ಪ್ರೊಸೆಸರ್ ಅಥವಾ i5 ಪ್ರೊಸೆಸರ್ ಅವು ತಗೊಳ್ಳಿ, ನಿಮ್ಮ ಪ್ರಿಫರೆನ್ಸ್ ಬಜೆಟ್ ನೋಡಿಕೊಂಡು. ನೆಕ್ಸ್ಟ್, ಹೈ ಸ್ಪೀಡ್ ಸ್ಕ್ಯಾನರ್ ಇರಬೇಕು. ಇನ್ವರ್ಡಿಗೆ ಟಪಾಲಿಗೆ ಬಂದ ತಕ್ಷಣವೇ ಒಂದು ಲೆಟರ್ನ ಸ್ಕ್ಯಾನ್ ಮಾಡ್ಕೊಳ್ಬೇಕು ಅಂದರೆ 1-2 ಪೇಜ್ ಇದ್ದರೆ ಸಣ್ಣ ಪುಟ್ಟದಲ್ಲಿ ಮಾಡಿಬಿಡ್ತಾರೆ. ಒಂದು 100-200 ಪೇಜ್ ಈ ರೀತಿ ಏನಾದರೂ ಬಂತು ಅಂದರೆ ಟಪಾಲು, ಆವಾಗ ಸ್ಕ್ಯಾನ್ ಮಾಡಲಿಕ್ಕೆ ಆಟೋಮೆಟಿಕ್ ಫೀಡ್ರು, ಆಟೋಮೆಟಿಕ್ಕಾಗಿ ಸ್ಕ್ಯಾನ್ ಮಾಡ್ತಕ್ಕಂಥ ಒಂದು ಸ್ಕ್ಯಾನರ್ ಬರ್ತವೆ. ಪ್ರಿಂಟರ್ ಕಮ್ ಸ್ಕ್ಯಾನರ್ ಎರಡು ಬರ್ತವೆ, ಡೂಪ್ಲೆಕ್ಸ್ ಮೆಷಿನ್ ಅಂತ. ಅಂಥವನ್ನ ನೋಡಿ ನೀವು ತಗೊಂಡ್ರೆ ನಿಮಗೆ ಸ್ಕ್ಯಾನ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಪಿನ್ ತೆಗೆದು ಅಲ್ಲಿ ಮೇಲಿಟ್ಟರೆ ಅದೇ ಆಟೋಮೆಟಿಕ್ಕಾಗಿ ಬೋತ್ ಸೈಡ್ ಡೂಪ್ಲೆಕ್ಸ್ ಸ್ಕ್ಯಾನಿಂಗ್ ಮಾಡ್ಕೊಳ್ಳುತ್ತೆ. ಓಕೆನಾ. ಸಾಫ್ಟ್ವೇರ್ ತಂತ್ರಾಂಶಗಳೇನೇನಿರಬೇಕು ನಿಮ್ಮ ಕಂಪ್ಯೂಟರಲ್ಲಿ ಇನ್ಸ್ಟಾಲು, PDF ಡಾಕ್ಯುಮೆಂಟ್ನ ರೀಡ್ ಮಾಡಲಿಕ್ಕೆ ಅಡೋಬ್ ರೀಡರ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಮೇಲೆ ಆಫೀಸ್ ತಂತ್ರಾಂಶನ ಓಪನ್ ಮಾಡಲಿಕ್ಕೆ ಮೊಜಿಲ್ಲಾ ಫೈರ್ಫಾಕ್ಸ್ ಅಂತ ಆವಾಗಲೇ ಹೇಳಿದೆ, ವೆಬ್ ಬ್ರೌಸರ್. ಆ ವೆಬ್ ಬ್ರೌಸರೇ ಇನ್ಸ್ಟಾಲ್ ಆಗಿರಬೇಕು ನಿಮ್ಮ ಕಂಪ್ಯೂಟ್ರಲ್ಲಿ. ಮೊಜಿಲ್ಲಾ ಫೈರ್ಫಾಕ್ಸ್ ಥ್ರೂನೇ ಆಫೀಸ್ನ ಓಪನ್ ಮಾಡ್ಕೊಳ್ಳಿ. ಸೊ ಇದುವರೆಗೂ ಥಿಯರಿ ಪಾರ್ಟ್ ಆಯಿತು ಸ್ನೇಹಿತರೆ. ಇವಾಗ ನಾವೇನು ಮಾಡೋಣ, ನಾನು ಆಫೀಸ್ ಡೆಮೋ ವೆಬ್ಸೈಟ್ ಯೂಸ್ ಮಾಡಿಕೊಂಡು ನಿಮಗೆ ನಿಮ್ಮ ಕಚೇರಿಯಲ್ಲಿ ಯಾವ ರೀತಿ ವರ್ಕ್ ಮಾಡಬೇಕು ಅಂತ ಹೇಳ್ತೀನಿ. ನೀವು ನಿಮ್ಮ ಕಚೇರಿಯಲ್ಲೂ ಕೂಡ ಅದೇ ರೀತಿ ನಿಮ್ಮ ಲೈವ್ ಸರ್ವರ್ ಏನಿದೆ ಅದನ್ನ ಆಕ್ಸೆಸ್ ಮಾಡಿಕೊಂಡು ಕೆಲಸ ಮಾಡ್ಬೋದು. ನಾನಿಲ್ಲಿ ಡೆಮೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದನ್ನ. ಸೊ ಮೊಜಿಲ್ಲಾ ಫೈರ್ಫಾಕ್ಸ್ ವೆಬ್ ಬ್ರೌಸರ್ನ ಓಪನ್ ಮಾಡಿಕೊಂಡು ನೀವು ನಿಮ್ಮ ಕಚೇರಿಯಲ್ಲಿ ನಿಮಗೆ ಬಂದಿರತಕ್ಕಂಥ ತಂತ್ರಾಂಶದ URL ಏನು ಬಂದಿರುತ್ತೆ, ವೆಬ್ಸೈಟ್ URL, ಅಲ್ಲಿ ಇದನ್ನು ಹಾಕಿ. ಕೆಲವರಿಗೆ ಆಫೀಸ್ BNJ ಅದರ್ಸ್, ಆಫೀಸ್ BNJ ಅದರ್ಸ್, ಆಫೀಸ್ BNJ ಡ್ಯೂ DC ಅದರ್ಸ್, ಈ ರೀತಿ URL ಬಂದಿರುತ್ತೆ ನಿಮ್ಮ ಮೇಲ್ಗೆ. ಆಲ್ರೆಡಿ ಆಫೀಸ್ ಯೂಸ್ ಮಾಡ್ತಿದ್ರೆ ನೋಡಿ, efforest.karnataka.gov.in, ಈ ಥರ 27 ಇನ್ಸ್ಟೆನ್ಸ್ ಇದ್ದಾವೆ. ನಿಮಗೆ ಯಾವುದಿದೆ, ನಿಮ್ಮ ಕಚೇರಿಗೆ ಯಾವುದು ನಾನ್ ಬೋರ್ಡ್ ಮಾಡಿದರೆ ಅದನ್ನು ನೋಡ್ಕೊಂಡು ಇಲ್ಲಿ ಹಾಕಿ ಪೂರ್ತಿ URL, efforest.karnataka.gov.in, ಆಫೀಸ್ BNJ others.karnataka.gov.in, ಆ ರೀತಿ ಹಾಕಿ. ನಮ್ಮದು ಆಫೀಸ್ demo.karnataka.gov.in ವರ್ಕ್ ಮಾಡ್ತಾರೆ, ಡೆಮೋ ವರ್ಷನ್ನು. ಸೊ ಈಗ ನೀವು ಅದು URL ಎಂಟರ್ ಮಾಡ್ತಿದ್ದಂಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ಕಂಟಿನ್ಯೂ ಟು ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಸೊ ನೀವು ಕಂಟಿನ್ಯೂ ಟು ಲಾಗಿನ್ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೇಳುತ್ತೆ. ಯೂಸರ್ ನೇಮ್ ಏನು ನಿಮಗೆ ಆಲ್ರೆಡಿ ಕೊಟ್ಟಿರ್ತಾರೆ, ಎಲ್ರಿಗೂ ಆಲ್ಮೋಸ್ಟ್ ಆಲ್ ಏನು ಬಂದಿರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮೇಲ್ ಐಡಿಯ @ka.gov.in ಅನ್ನೋ ಪಾರ್ಟ್ ಏನಿದೆ, @ka.gov.in ಅನ್ನೋ ಪಾರ್ಟು, ಇದನ್ನು ಬಿಟ್ಟು ಬರೀ ಇಷ್ಟೇ ಇಂದ ಮುಂದಿರೋದು ಬಿಟ್ಬಿಟ್ಟು ಹಿಂದೆ ಇರೋದು ಅಷ್ಟೇ ಬಂದಿರುತ್ತೆ. ಓಕೆನಾ. ನಿಮ್ಮ ಪಾಸ್ವರ್ಡ್ ಹಾಕಬೇಕು. ಯೂಸರ್ ನೇಮು ಮತ್ತು ಪಾಸ್ವರ್ಡು ನೀವು ಆಫೀಸ್ಗೆ ಹಾಕ್ಕೊಂಡಾದ ಮೇಲೆ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೀವು ನೋಡಬಹುದು, ನಾವು ಆವಾಗಲೇ ಹೇಳಿದ ಸರ್ವಿಸ್ಗಳು, ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಫೈಲ್ MIS ರಿಪೋರ್ಟ್, ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಎಂಪ್ಲಾಯ್ ಮಾಸ್ಟರ್ ಡಿಟೈಲ್, ಈ ರೀತಿ 4 ಸರ್ವಿಸ್ಗಳು ಓಪನ್ ಆಗಿದೆ. ನೀವು ಪ್ರತಿದಿನ ಕೆಲಸ ಮಾಡ್ತಕ್ಕಂಥದ್ದು ಈ ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋಂಥದ್ರಲ್ಲಿ ಮಾತ್ರ. ಎಂಪ್ಲಾಯ್ ಮಾಸ್ಟರ್ ಡೀಟೇಲ್ಸ್ ಈ ರೀತಿ ಎಲ್ಲ ಸಿಬ್ಬಂದಿಗಳನ್ನ ಆ್ಯಡ್ ಮಾಡೋದು, ಟ್ರಾನ್ಸ್ಫರ್ ಮಾಡೋದು, ಫೈಲ್ಸ್ನ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡೋಂಥದ್ದು ಎಲ್ಲ ಲೋಕಲ್ ಅಡ್ಮಿನ್ ಲಾಗಿನಲ್ಲಿ ಬರ್ತದೆ. ನಾವೇನು ಮಾಡ್ತಿದ್ದೀವಿ, ಜಸ್ಟ್ ಕಚೇರಿಯಲ್ಲಿ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಿರೋದ್ರಿಂದ ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ಅಷ್ಟೇ ಹೋಗೋಣ, ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಸೊ ಈಗ ನೀವು ಲಾಗಿನ್ ಆಗ್ತಿದ್ದಂಗೆ ನೀವು ನೋಡ್ಕೋಬೋದು, ಇಲ್ಲಿ ಯಾವ ಲಾಗಿನ್ ಆಗಿರ್ತೀರ ಅವರ ಹೆಸರು ತೋರಿಸುತ್ತೆ, ಅವರ ಡೆಸಿಗ್ನೇಷನ್ ತೋರಿಸುತ್ತೆ. ಓಕೆನಾ. ಇವರು ರಮೇಶ್ ಅನ್ನೋರು, ಆ್ಯಕ್ಚುಲಿ ನಾವು ಡೆಮೋದಲ್ಲಿ ಇವ್ರನ್ನ ಕೇಸ್ ವರ್ಕರ್ ಆಗಿ ತಗೊಳ್ಳೋಣ. ರಮೇಶ್ ಅನ್ನೋರು ಕೇಸ್ ವರ್ಕರ್ ಆಗಿರಲಿ. ಸುಧಾ ಅಂತ ಇದ್ದಾರೆ, ಅವ್ರನ್ನ ಟಪಾಲ್ ಸೆಕ್ಷನ್ ಅಂತ ಕನ್ಸಿಡರ್ ಮಾಡೋಣ. ಈಗ ನಾನು ಟಪಾಲ್ ಸೆಕ್ಷನಿಂದ ಲಾಗಿನ್ ಆಗ್ತೀನಿ. ಟಪಾಲ್ ಸೆಕ್ಷನ್ ಅವರು ಅವರ ಲಾಗಿನ್ ಐಡಿಯನ್ನು ಹಾಕಿ, ನಿಮಗೆ ಏನು ಪಾಸ್ವರ್ಡ್ ಬಂದಿರುತ್ತೆ ಆ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಕೊಟ್ಕೊಳ್ಳಿ. ಸೊ ಇದೇ ರೀತಿ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಕೊಂಡ್ರೆ ಈಗ, ಸೊ ಸ್ನೇಹಿತರೆ, ನಮ್ಮಲ್ಲಿ ಈಗ ಸುಧಾ ಅನ್ನೋರು ಟಪಾಲ್ ಸೆಕ್ಷನ್ ನೋಡ್ಕೋತಾರೆ. ಆದ ಕಾರಣ ಫಸ್ಟು ನಮಗೆ ಲೆಟರ್ ಬಂದ ತಕ್ಷಣ ಸುಧಾ ಅವ್ರು ಇನ್ವರ್ಟ್ ಮಾಡಿಕೊಂಡು ಆಮೇಲೆ ಮುಂದಿನ ಕೆಲಸ ಮಾಡುವಂಥದ್ದು. ಸೊ ನಿಮ್ಮ ಲಾಗಿನ್ ಡೆಸಿಗ್ನೇಷನ್ ನೇಮು ಮತ್ತು ಡೆಸಿಗ್ನೇಷನ್ ನೋಡ್ಕೊಂಡಾದ್ಮೇಲೆ ನಾವು ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ಹೋಗಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಸ್ನೇಹಿತರೆ, ಈ ರೀತಿ ಲಾಗಿನ್ ಆದ ತಕ್ಷಣ ನಿಮಗೆ ಪಾಪಪ್ ಬರುತ್ತೆ, ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಇದೇನಿಲ್ಲ ನೋಟಿಫಿಕೇಶನ್, ಪುಲ್ ಅಪ್ ಎಷ್ಟಾಗಿದೆ, ಪುಲ್ ಬ್ಯಾಕ್ ಎಷ್ಟಾಗಿದೆ ಅಂತ. ಪುಲ್ ಅಪ್ ಪುಲ್ ಬ್ಯಾಕ್ ಎಲ್ಲ ನಮ್ಮ ಮುಂದಿನ ವೀಡಿಯೋಗಳಲ್ಲಿ ಡೀಟೇಲಾಗಿ ಹೇಳ್ತೀನಿ. ಸದ್ಯಕ್ಕೆ ಈಗ ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ಲಾಗಿನ್ ಆಗ್ತಿದ್ದಂಗೆ ನಿಮಗೆ ಇಲ್ಲಿ ನೋಡಿ, ನಿಮ್ಮ ಹೆಸರು ಮತ್ತು ಡೆಸಿಗ್ನೇಷನ್ನು ತೋರಿಸುತ್ತೆ.
ಒಬ್ಬರು ಏನಾದರೂ ಒಂದಕ್ಕಿಂತ ಹೆಚ್ಚಿನ ಸೆಕ್ಷನ್ಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದರೆ ಅವರಿಗೆ ಎರಡೆರಡು ಮೂರು ಮೂರು ಪೋಸ್ಟ್ ಅಸೈನ್ ಆಗಿರುತ್ತೆ. ಆ ಮೂರು ಥರ ಪೋಸ್ಟ್ ಅಸೈನ್ ಆಗಿದ್ದರೆ ಇಲ್ಲಿ ಈ ರೀತಿ ಮೂರು ಲಿಂಕ್ ಬರುತ್ತೆ. ಸಂಬಂಧಪಟ್ಟ ಶಾಖೆಯ ಕೆಲಸಗಳನ್ನು ಮಾಡುವಾಗ ನೀವು ಈ ರೀತಿ ಒಂದರ ಮೇಲೆ ಹಿಂಗೆ ಸ್ವಿಚ್ ಮಾಡಿಕೊಂಡು ಕ್ಲಿಕ್ ಮಾಡಿ ಸ್ವಿಚ್ ಮಾಡಿಕೊಂಡೇ ಕೆಲಸ ಮಾಡಬೇಕು. ಆ ಸೆಕ್ಷನಿಂದ ಇದರಲ್ಲಿ, ಈ ಸೆಕ್ಷನಿಂದ ಅದರಲ್ಲಿ ನಿಮಗೆ ಸಿಗೋದಿಲ್ಲ. ಕನ್ಸರ್ನ್ ಸೆಕ್ಷನ್ ಕೆಲಸ ಮಾಡುವಾಗ ಅದರ ಲಾಗಿನನ್ನೇ ಕ್ಲಿಕ್ ಮಾಡಿಕೊಂಡು ನೀವು ಸ್ವಿಚ್ ಮಾಡಿಕೊಂಡು ಕೆಲಸ ಮಾಡಬೇಕು. ಓಕೆ, ಈಗ ನಾವು ಟಪಲ್ ಸೆಕ್ಷನ್ ಮಾಡ್ತಿರೋದ್ರಿಂದ ಇವರಿಗೆ ಟಪಲ್ ಸೆಕ್ಷನ್ ಲಾಗಿನ್ನಿಗೆ ಹೋಗೋಣ. ರಿಟರ್ನ್ ಈ ಆಫೀಸ್ ಟೆಸ್ಟ್ ಜೆ ಎ. ನೋಡಿ ಸ್ನೇಹಿತರೆ, ಇಲ್ಲಿ ನಿಮಗೆ ಈ ರೀತಿ ಆಪ್ಷನ್ಸ್ ನೋಡೋಗುತ್ತೆ. ಲೆಫ್ಟಲ್ಲಿ ನೋಡಿ, ಲೆಫ್ಟ್ ಸೈಡ್ ಮೆನ್ಯೂ ಬಾರಲ್ಲಿ ಏನೇನಿದೆ ಆಪ್ಷನ್ಸು, ರೆಸಿಪ್ಟ್ಸ್ ಅಂತ ಇದೆ. ರೆಸಿಪ್ಟ್ಸಲ್ಲಿ ನಿಮಗೆ ಬ್ರೌಸ್ ಆ್ಯಂಡ್ ಡೈರೀಸ್ ಅಂತ ಸಬ್ ಮೆನ್ಯೂ ಇದೆ. ಇನ್ಬಾಕ್ಸ್ ಅಂತ ಇದೆ. ಇನ್ಬಾಕ್ಸ್ ಒಳಗಡೆ ಸಬ್ ಫೋಲ್ಡರ್ಸ್ ಇದೆ, ಬಿ ಎಮ್ ಟಿ ಸಿ. ನೀವು ಬೇಕಾದರೆ ಹೊಸದಾಗಿ ನಿಮ್ಮ ಫೋಲ್ಡರ್ಗಳು ಏನಾದರೂ ಸಪ್ರೇಟಾಗಿ ಫಿಲ್ಟರ್ ಮಾಡ್ಕೊಂಡು ನಾವೇನಾದರೂ ಆದೇಶಗಳ್ನ, ಸುತ್ತೋಲೆಗಳ್ನ ಆ ರೀತಿ ಸಪ್ರೇಟಾಗಿ ಇಟ್ಕೊತೀವಿ ಅಂದರೆ ಇಲ್ಲಿ ಫೋಲ್ಡರ್ಗಳನ್ನ ಮಾಡ್ಕೊಂಡು ನೀವು ಅಲ್ಲಿ ಆ್ಯಡ್ ಮಾಡ್ಕೋಬೋದು. ಯಾವ ರೀತಿ ಅಂದರೆ, ಯಾವುದಾದ್ರೂ ಒಂದು ಲೆಟ್ರನ್ನ ನೀವು ಅಲ್ಲಿ ಮೂವ್ ಮಾಡಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಮೂವ್ ಟು ಅನ್ನೋದನ್ನು ಕ್ಲಿಕ್ ಮಾಡಿದಾಗ ಕ್ರಿಯೇಟ್ ನೀವು ಹೊಸದಾಗಿ ಫೋಲ್ಡರ್ ಮಾಡೋಂಥದ್ದು, ಇಲ್ಲ ಯಾವುದಾದ್ರೂ ನನ್ನ ಫೋಲ್ಡರ್ಗಳು ಇಲ್ಲಿ ತೋರಿಸುತ್ತೆ ಲಿಸ್ಟ್. ಇಲ್ಲಿರೋವೆಲ್ಲ ಲೆಫ್ಟಲ್ಲಿರೋವೆಲ್ಲ ಇಲ್ಲಿ ರೇಟಲ್ಲಿ ಬರುತ್ತೆ. ಓಕೆನಾ, ನೋಡಿ ಈ ರೀತಿ ಡೀಟೇಲ್ಸ್ ಬರುತ್ತೆ, ಅದೇ ಫೋಲ್ಡರ್ಸ್. ನೆಕ್ಸ್ಟ್ ಏನಿದೆ, ನಮಗೆ ಕ್ರಿಯೇಟೆಡ್ ಅಂತ ಇದೆ. ಅಂದರೆ ರೆಸಿಪ್ಟ್ನ ಕ್ರಿಯೇಟ್ ಮಾಡಿಕೊಂಡು ಇವತ್ತು ನಾಳೆ ಕಳಿಸ್ತೀವಿ ಅಂದರೆ ಅದು ಬರೀ ಜನ್ರೇಟ್ ಅಂತ ಕೊಟ್ಕೊಂಡ್ರೆ ಇಲ್ಲಿ ಕ್ರಿಯೇಟೆಡಲ್ಲಿ ಬಂದು ಕೂರುತ್ತೆ. ಸೆಂಟ್ ಅಂದರೆ ನಾವು ಯಾರ್ಯಾರಿಗೆ ಕಳಿಸಿರ್ತಕ್ಕಂಥ ಪತ್ರಗಳ ಲಿಸ್ಟು ಇಲ್ಲಿ ಬರ್ತದೆ. ಯಾರ್ಯಾರಿಗೆ ಕಳಿಸಿರ್ತೀವಿ, ಎಷ್ಟೊತ್ತಿಗೆ ಅನ್ನೋವಂಥ ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿ ನೋಡಿ, ಸೆಂಟ್ ಆನ್ ಅಂತ ಈ ರೀತಿ ಡೀಟೇಲ್ಸ್ ಬಂದಿದೆ ಅಲ್ವಾ, ಇನ್ಬಾಕ್ಸಲ್ಲಿ ಇರ್ತಕ್ಕಂಥವು ರೆಸಿಪ್ಟ್ಸು. ಸೊ ಡ್ಯೂ ಡೇಟ್ ಸೆಟ್ ಮಾಡಿರೋಂಥದ್ದು ಈ ರೀತಿ ಸೆಂಟ್, ನಾವು ಕಳಿಸಿರ್ತಕ್ಕಂಥವೆಲ್ಲ ಈ ಸೆಂಟ್ ಮೆನ್ಯುವಲ್ಲಿ ಇರ್ತವೆ. ಕ್ಲಿಕ್ ಮಾಡ್ಕೊಂಡು ನಾವು ನೋಡಬಹುದು. ನೆಕ್ಸ್ಟ್ ಕ್ಲೋಸ್ಡ್ ಅಂತಂದರೆ ಕೆಲಸ ಮುಗಿದ ಮೇಲೆ ಏನಾದರೂ ನಾವು ಕ್ಲೋಸ್ ಮಾಡಿದ್ರೆ ಅವು ಇಲ್ಲಿ ಕ್ಲೋಸ್ಡಲ್ಲಿ ಬೈ ಮೀ ಒಳಗಡೆ ಆಪ್ಷನ್ ನಿಮಗೆ ನೀವು ಕ್ಲೋಸ್ ಮಾಡಿರೋವೆಲ್ಲ ಇಲ್ಲಿ ಸಿಗ್ತವೆ. ಅಕ್ನಾಲೆಜ್ಮೆಂಟ್ ಅಂತಂದರೆ ಈಗ ಸ್ವೀಕೃತಿ ಕೊಟ್ಟಿರ್ತೀವಲ್ವ ಸಿಟಿಸನ್ಸಿಗೆ, ಪತ್ರ ಸ್ವೀಕೃತಿ ಐತೆ ನಿಮ್ಮದು ಅಂತ, ಆ ರೀತಿ ಸ್ವೀಕೃತಿ ಆದವೆಲ್ಲ ಏನಾಗಿರುತ್ತೆ ಇಲ್ಲಿ ನಿಮಗೆ ಬಂದು ಕೂತಿರುತ್ತೆ. ನೀವು ಯಾವಾಗ ಬೇಕಾದರೂ ಪ್ರಿಂಟ್ ತೆಗೆದು ಮತ್ತೆ ಯಾವಾಗಾದ್ರೂ ಇನ್ ಫ್ಯೂಚರಲ್ಲಿ ತಕ್ಕೊಂಡು ಕೊಡಬಹುದು. ಸೊ ಈ ರೆಸಿಪ್ಟ್ ಅನ್ನೋಂಥದ್ದು ಓನ್ಲಿ ಲೆಟರ್ಸಿಗೆ ಸಂಬಂಧಪಟ್ಟಂಗೆ. ರೆಸಿಪ್ಟ್ಸ್ ಅಂದರೆ ಲೆಟರ್ಸ್, ನಾವು ಈ ಆಫೀಸಲ್ಲಿ ರೆಸಿಪ್ಟ್ಸ್ ಅಂತೀವಿ. ಅವೆಲ್ಲ ಪತ್ರ ವ್ಯವಹಾರಗಳು ಮಾಡೋವಂಥದ್ದು, ಲೆಟ್ರ್ಗಳನ್ನ ಇನ್ವಾರ್ಡ್ ಮಾಡ್ಕೊಳ್ಳೋಂಥದ್ದು, ಡಿಸ್ಪ್ಯಾಚ್ ಮಾಡೋವಂಥದ್ದು ರೆಸಿಪ್ಟ್ಸಲ್ಲಿ. ಓಕೆ, ಪತ್ರಗಳು ರೆಸಿಪ್ಟ್ಸ್ ಅಂದರೆ. ಫೈಲ್ಸ್ ಅಂದರೆ ಕಡತಗಳು. ನೋಡಿ ಫೈಲ್ಸಲ್ಲೂ ಕೂಡ ಅದೇ ರೀತಿ ಆಪ್ಷನ್ಸ್, ಬೇರೆ ಬೇರೆ ಥರ ಆಪ್ಷನ್ಸ್ ಇದೆ. ಇನ್ಬಾಕ್ಸ್ ಇದೆ ಫೈಲ್ಸಲ್ಲಿ, ಅಂದರೆ ಬೇರೆಯವರಿಂದ ಬಂದಂಥವು ಎಲ್ಲ ಫೈಲ್ಸ್ಗಳು ಇನ್ಬಾಕ್ಸಿಗೆ ಬರ್ತವೆ. ಓಕೆ, ನೀವು ಫೈಲ್ ಮೂಮೆಂಟ್ ಆದಮೇಲೆ ಎಲ್ಲ ಇನ್ಬಾಕ್ಸಿಗೆ ಬರ್ತವೆ. ಕ್ರಿಯೇಟೆಡ್ ಅಂತಂದರೆ ನಾವು ಏನು ಕ್ರಿಯೇಟ್ ಮಾಡಿ ಅರ್ಧ ಕೆಲಸ ಆಗಿರುತ್ತಲ್ಲ ಆ ಥರದ್ದು. ಡ್ರಾಫ್ಟ್ ಆಗಿದ್ದರೆ ಡ್ರಾಫ್ಟಲ್ಲಿ ಇರುತ್ತೆ, ಫುಲ್ ಕಂಪ್ಲೀಟ್ ಆದರೆ ಹೊಸದಾಗಿ ನಾವು ಮಾಡಿ ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಕೊಟ್ಬಿಟ್ಟು ಏನು ಕ್ರಿಯೇಟ್ ಮಾಡ್ತೀವಲ್ಲ ಫೈಲು, ಆ ಥರದ್ದು ಇಲ್ಲಿ ಬಂದು ಕಂಪ್ಲೀಟೆಡಲ್ಲಿ ಕೂರುತ್ತೆ. ಆಮೇಲೆ ನಾವು ಮೂಮೆಂಟ್ ಮಾಡುವಂಥದ್ದು. ಆಮೇಲೆ ಪಾರ್ಕ್ಡ್ ಅಂತಂದರೆ ಈಗ ಸ್ಪೆಸಿಫಿಕ್ ಟೈಮ್ವರೆಗೂ ನಮಗೆ ಇವತ್ತು ಈ ಫಾರ್ ಎಕ್ಸಾಂಪಲ್ ಈ ಮಂತ್ಲಿ ರಿಪೀಟೇಟಿವ್ ಬಿಲ್ಸ್ ಇರ್ತವೆ, ಎಲೆಕ್ಟ್ರಿಸಿಟಿ ಬಿಲ್ಲು, ಸ್ಯಾಲ್ರಿ ಬಿಲ್ಲು, ಆ ರೀತಿ ನನಗೆ ಗೊತ್ತಿರುತ್ತೆ ಈ ಫೈಲು ನೆಕ್ಸ್ಟ್ ಇಂಥ ಸಮಯಕ್ಕೆ ಬೇಕು ಅಂತ. ಈ ರೀತಿ ಗೊತ್ತಿರತಕ್ಕಂಥ ಟೈಮ್ ಲಿಮಿಟ್ ಗೊತ್ತಿರತಕ್ಕಂಥ ಫೈಲ್ಸ್ ಇದ್ದರೆ ನಾವು ಪಾರ್ಕ್ ಮಾಡ್ಕೊಳ್ಳೋಂಥದ್ದು. ನೆಕ್ಸ್ಟ್ ಇದನ್ನೆಲ್ಲ ಮುಂದಿನ ವೀಡಿಯೋಗಳಲ್ಲಿ ಡೀಟೇಲಾಗಿ ನೋಡೋಣ. ಸೊ ನೆಕ್ಸ್ಟು ಕ್ಲೋಸ್ಡು ಫೈಲ್ನ ನಾವು ಕೆಲಸ ಮುಗಿದ್ಮೇಲೆ ಕ್ಲೋಸ್ ಮಾಡುವಂಥದ್ದು. ಎಷ್ಟು ಫೈಲ್ಸ್ನ ಕ್ಲೋಸ್ ಮಾಡ್ಕೊಂಡಿದ್ದೀವಿ, ನಮ್ಮ ಲಾಗಿನಲ್ಲಿ ಎಷ್ಟು ಫೈಲ್ಸ್ ಕ್ಲೋಸ್ ಆಗಿದೆ ಅನ್ನೋಂಥದ್ದು ಇಲ್ಲಿ ತೋರಿಸೋದು ಬೈ ಮೀ. ಸಬ್ಮಿಟಿಂಗ್ ಫೈಲ್ಸ್ ಫಾರ್ ರೀಓಪನಿಂಗ್ ಅಪ್ರೂವಲ್ ಅಂದರೆ ಕ್ಲೋಸ್ ಆಗಿರ್ತಕ್ಕಂಥ ಫೈಲ್ಸನ್ನು ನಾವು ಮತ್ತೆ ಮುಂದೆ ಕೆಲಸ ಮಾಡ್ಕೊಳ್ಳಿಕ್ಕೆ ರೀಓಪನ್ ಮಾಡ್ಕೊಳಕ್ಕೆ ಎಷ್ಟು ಸಬ್ಮಿಟ್ನ ಹೈಯರ್ ಅಥಾರಿಟಿಗೆ ರಿಕ್ವೆಸ್ಟ್ ಕಳಿಸಿದ್ದೀವಿ ಅನ್ನೋಂಥದ್ದು. ಅವರು ರೀಓಪನ್ ಮಾಡಿದ್ಮೇಲೆ ನಮಗೆ ಇನ್ಬಾಕ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ಸೆಂಟ್ ಅಂದರೆ ಕಡತಗಳು, ಫೈಲ್ಸಲ್ಲಿ ಸೆಂಟು. ಓಕೆ, ರೆಸಿಪ್ಟ್ಸಲ್ಲೂ ಸೆಂಟ್ ಇದೆ, ಫೈಲ್ಸಲ್ಲೂ ಸೆಂಟ್ ಇದೆ. ರೆಸಿಪ್ಟ್ಸಲ್ಲಿ ಇನ್ಬಾಕ್ಸ್ ಇದೆ, ಫೈಲ್ಸಲ್ಲಿ ಇನ್ಬಾಕ್ಸ್ ಇದೆ. ಪತ್ರ ವ್ಯವಹಾರಗಳು ಮಾಡುವಾಗ ರೆಸಿಪ್ಟ್ಸು, ಕಡತಗಳ ಬಗ್ಗೆ ಕೆಲಸ ಮಾಡುವಾಗ ಇನ್ನು ಫೈಲ್ಸಲ್ಲಿ ಬರಬೇಕು. ಓಕೆ, ಕ್ರಿಯೇಟ್ ನ್ಯೂ ಅಂದರೆ ಹೊಸದು, ನಮ್ಮ ಇಲಾಖೆಯಲ್ಲಿ ನಾವೇ. ಫಾರ್ ಎಕ್ಸಾಂಪಲ್ ನಾಳೆ ಏನೋ ಒಂದು ಮೀಟಿಂಗ್ ಕರಿಬೇಕು, ಬಟ್ ಮೀಟಿಂಗ್ ಕರೆಯೋ ಫೈಲ್ನ ನಾನು ಮಾಡ್ಕೊಂಡಿಲ್ಲ. ನಾಳೆ ಈ ಆಫೀಸ್ ಇಂಪ್ಲಿಮೆಂಟೇಷನ್ ಬಗ್ಗೆ ಮೀಟಿಂಗ್ ಕರಿಬೇಕು ಅಂದರೆ ಒಂದು ಕ್ರಿಯೇಟ್ ನ್ಯೂ ಫೈಲ್ ಅಂತ ಕೊಟ್ಬಿಟ್ಟು ರ್ಯಾಪರ್ ನಂಬರ್ನ ಚೂಸ್ ಮಾಡಿ ಅದರ ಸಬ್ಜೆಕ್ಟ್ ಎಲ್ಲ ಬರೆದು ಹೊಸದಾಗಿ ನಾನೇ ಒಂದು ಓನಾಗಿ ಬಿಲ್ಡ್ ಮಾಡೋದಕ್ಕೆ ಇಲ್ಲಿ ಕ್ರಿಯೇಟ್ ನ್ಯೂ ಅಲ್ಲಿ ಮಾಡ್ಕೋಬಹುದು. ಕ್ರಿಯೇಟ್ ಪಾರ್ಟ್ ಅಂದರೆ ಒಂದು ಮದರ್ ಫೈಲಿಂದ ಸಬ್ ಫೈಲ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಈ ಕ್ರಿಯೇಟ್ ಪಾರ್ಟ್ ಆಪ್ಷನ್ನ ಯೂಸ್ ಮಾಡ್ಕೊಳ್ತಕ್ಕಂಥದ್ದು. ಈ ಮೈಗ್ರೇಷನ್ ಫೈಲ್ ಅಂದರೆ ಫಿಸಿಕಲ್ ಫೈಲ್ಸ್ಗಳನ್ನೆಲ್ಲ ಈ ಆಫೀಸ್ಗೆ, ಈಗ ಆಲ್ರೆಡಿ ರನ್ನಿಂಗ್ ಫೈಲ್ಸ್ ಇರ್ತವೆ ಅಂಥವನ್ನೆಲ್ಲ ಈ ಆಫೀಸ್ ತೊಗೊಂಬರ್ಬೇಕು ಅಂದರೆ ಈ ಮೈಗ್ರೇಟ್ ಫೈಲ್ ಆಪ್ಷನ್ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟು ಡಿಸ್ಪ್ಯಾಚ್ ಅಂತಂದರೆ ಇಲ್ಲಿ ನಾವು ಕರಡು ಪ್ರತಿಗಳನ್ನೆಲ್ಲ ಸಹಿ ಮಾಡಿ, ಈಗ ನಾವು ಟಪಲ್ ಸೆಕ್ಷನಲ್ಲಿರೋದ್ರಿಂದ ಇವರಿಗೆ ಇನ್ಬಾಕ್ಸ್ ಮತ್ತು ಸೆಂಟ್ ಅಂತ ಎರಡೂ ತೋರಿಸುತ್ತೆ. ಸೊ ಟಪಾಲ್ಗಳನ್ನ ನಾವು ಡಿಸ್ಪ್ಯಾಚ್ ಮಾಡ್ತೀವಲ್ವ, ಎಲ್ಲ ಕರಡು ಪ್ರತಿ ಸಹಿ ಆದಮೇಲೆ ಪೋಸ್ಟ್ ಮಾಡ್ತೀವಿ
ಪ್ರತ್ಯುತ್ತರ ಲೆಟ್ರು ಅಥವಾ ಏನಾದರೂ ಒಂದು ಮೀಟಿಂಗ್ ನೋಟಿಸ್ ಎಲ್ಲವನ್ನು ಬೇರೆ ಬೇರೆ ಪೋಸ್ಟ್ ಮಾಡಿದಾಗ ಇಲ್ಲಿ ಡಿಸ್ಪ್ಯಾಚಲ್ಲಿ ಬರಬೇಕು. ಪೋಸ್ಟ್ ಮಾಡಲಿಕ್ಕೆ ಇನ್ಬಾಕ್ಸಲ್ಲಿ ಸ್ವೀಕೃತಿಯಾಗಿರ್ತವೆ, ನಾವು ರಿಸೀವ್ ಮಾಡ್ಕೊಂಡು ಆಮೇಲೆ ಸೆಂಡ್ ಮಾಡಬೇಕು. ನಮ್ಮ ಡಿ ಎಸ್ ಸಿ ಕೀನ ರಿಜಿಸ್ಟರ್ ಮಾಡಬೇಕು ಅಂದರೆ ಇಲ್ಲಿ ಡಿ ಎಸ್ ಸಿ ಆಪ್ಷನನ್ನು ಚೂಸ್ ಮಾಡ್ಕೋಬೇಕು. ಡಿ ಎಸ್ ಸಿ ಆಪ್ಷನನ್ನು ಚೂಸ್ ಮಾಡ್ಕೊಂಡು ಡಿ ಎಸ್ ಸಿ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದಾಗ ಲಿಂಕ್ ನಿಮಗೆ ನಿಮ್ಮ ಡಿ ಎಸ್ ಸಿ ಕೀನ ಯು ಎಸ್ ಬಿ ಟೋಕನ್ ಇನ್ಸರ್ಟ್ ಮಾಡಿಕೊಂಡು ಅದರ ಪಿನ್ ಎಂಟ್ರಿ ಮಾಡಿ ಅದಕ್ಕೆ ಬೇರೆ ಥರ ಫುಲ್ ಪ್ರೊಸೀಜರ್ ಇದೆ, ಅದನ್ನು ಬೇರೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಸೆಟ್ಟಿಂಗ್ಸ್ ಅಂತಲೂ ಆಪ್ಷನ್ ಇದೆ. ಈ ಮೆನ್ಯೂಲಿ ಏನೇನಿದೆ ಆಪ್ಷನ್ಸು ನೋಡಿ. ಪ್ರಿಫರೆನ್ಸಸ್ ಅಂತ ಇದೆ, ಅಡ್ರೆಸ್ ಬುಕ್ ಅಂತ ಇದೆ, ಯೂಸರ್ ಗ್ರೂಪ್ ಅಂತ ಇದೆ. ಅಂದರೆ ನಿಮ್ಮ ಆಫೀಸ್ ಸ್ಟಾಫ್ದು ಅಥವಾ ನಿಮ್ಮ ಸಬಾರ್ಡಿನೇಟ್ ಆಫೀಸ್ದು, ತಾಲೂಕ್ ಲೆವೆಲ್ ಆಫೀಸ್ದು ಆ ರೀತಿ ಏನಾದರೂ ಗ್ರೂಪ್ ಮಾಡಿಕೊಂಡು ಒಂದೇ ಸರಿಗೆ ನೀವು ಒಂದು ಲೆಟರ್ನ ಡಿಸ್ಪ್ಯಾಚ್ ಮಾಡುವಂಥದ್ದು ಆಪ್ಷನ್ಸ್ ಕೂಡ ನೀವು ಮಾಡ್ಕೋಬಹುದು. ಸರಿ ಸ್ನೇಹಿತರೆ, ನಾವೀಗ ಏನು ಮಾಡೋಣ, ಟಪಾಲ್ ಸೆಕ್ಷನ್ಲಿ ಈಗ ಒಂದು ಲೆಟರ್ ಬಂದಿದೆ. ಏನು ಲೆಟರ್ ಬಂದಿದೆ ಅಂತ ಹೇಳಿದ್ರೆ, ಈ ರೀತಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಂದ ಎಲ್ಲ ಕಚೇರಿಗಳಲ್ಲೂ, ಜಿಲ್ಲಾ ಮಟ್ಟದ ಕಚೇರಿಗಳಲ್ಲಿ ಈ ಆಫೀಸ್ ತಂತ್ರಾಂಶವನ್ನು ಅನುಷ್ಠಾನಗೊಳಿಸಿ ಅಂತ ದಿನಾಂಕ 21/22ರಂದು ಒಂದು ಲೆಟ್ರ್ ಮಾಡಿದ್ದಾರೆ. ಅದನ್ನು ಎಲ್ಲರಿಗೂ ಕಳಿಸ್ಕೊಟ್ಟಿದ್ದಾರೆ. ಈಗ ನಮ್ಮ ಕಚೇರಿಗೆ ಅದು ಬಂದಿದೆ ಪೋಸ್ಟಲ್ ಮೂಲಕ ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ಪೋಸ್ಟಲ್ ಮೂಲಕ ನಮ್ಮ ಕಚೇರಿಗೆ ಬಂದಿರತಕ್ಕಂಥ ಈ ಪತ್ರವನ್ನು ನಾನೇನು ಮಾಡಿದ್ದೀನಿ, ಆ್ಯಸ್ ಎ ಟಪಾಲ್ ಸೆಕ್ಷನ್ ವರ್ಕರ್, ಅವಕ ಕೇಸ್ ವರ್ಕರ್, ನಾನೇನು ಮಾಡ್ತಾಯಿದ್ದೀನಿ, ಇದನ್ನು ಸ್ಕ್ಯಾನ್ ಮಾಡಿಕೊಂಡು ನಾನು ಫಸ್ಟ್ ಇ ಆಫೀಸ್ ತಂತ್ರಾಂಶಕ್ಕೆ ತಗೋಬೇಕು ಅಂತಂದರೆ ಏನು ಮಾಡಬೇಕು, ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೋಬೇಕು PDF-ನ. ಸೊ ಸ್ಕ್ಯಾನ್ ಮಾಡ್ಕೊಂಡು ನಾನು ಒಂದು ಕಡೆ ಸ್ಟೋರ್ ಮಾಡ್ಕೊಂಡಿದ್ದೀನಿ, ಹೆಸರು ಕೊಟ್ಕೊಂಡು ಈ ರೀತಿ ಚೀಫ್ ಸೆಕ್ರೆಟರಿ ಲೆಟರ್ ಟು ಇಂಪ್ಲಿಮೆಂಟ್ ಇ ಆಫೀಸ್ ಅಂತ ಹೆಸರು ಕೊಟ್ಕೊಂಡು ಸ್ಟೋರ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಇದನ್ನು ಸೇವ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಇ ಆಫೀಸ್ ತಂತ್ರಾಂಶದಲ್ಲಿ ಇನ್ವರ್ಟ್ ಮಾಡಿಕೊಂಡು ಕನ್ಸರ್ಟ್ ಕೇಸ್ ವರ್ಕರ್ಗೆ ರವಾನೆ ಮಾಡ್ತೀನಿ. ನಿಮ್ಮ ಕಚೇರಿಗಳಲ್ಲಿ ನೀವು ಟಪಾಲಿಂದ ಡೈರೆಕ್ಟಾಗಿ ಕಚೇರಿ ಮುಖ್ಯಸ್ಥರಿಗೆ ಕಳಿಸಿ ಅವರು ಕನ್ಸರ್ಟ್ ಕೇಸ್ ವರ್ಕರ್ಗೆ ಮಾರ್ಕ್ ಮಾಡ್ತಿರ್ತಾರೆ. ಆ ರೀತಿ ವರ್ಕ್ ಮಾಡೋದಾದರೆ ಹಾಗೆ ಮಾಡಿ, ಡೈರೆಕ್ಟಾಗಿ ಕಳ್ಸೋದಿತ್ತು ಅಂದರೆ ಆ ರೀತಿ ಮಾಡಿ. ಒಟ್ಟು ನಿಮ್ಮ ಇಲಾಖೆಯಲ್ಲಿ ಯಾವ ರೀತಿ ವರ್ಕ್ ಫ್ಲೋ ಇರುತ್ತೋ ಅದೇ ರೀತಿ ಮಾಡ್ಕೊಳ್ಳಿ. ಅಲ್ಲಿಗೂ ಇಲ್ಲಿಗೂ ಏನೂ ಡಿಫ್ರೆನ್ಸ್ ಇರೋದಿಲ್ಲ, ಯಾವ ರೀತಿ ಮಾಡ್ತೀರೋ ಅದೇ ರೀತಿಯೇ ಮಾಡಿ. ಓಕೆನಾ. ಸೊ ಈಗ ನಾನೇನು ಮಾಡ್ತೀನಿ, ಈ ಸ್ಕ್ಯಾನ್ ಮಾಡ್ಕೊಂಡು ಇರೋದನ್ನು ನಾನೀಗ ಒಂದು ಹೊಸದಾಗಿ ಇನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಈ ರಿಸಿಪ್ಟ್ಸಲ್ಲಿ ಬ್ರೌಸ್ ಆ್ಯಂಡ್ ಎರೇಸ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ನೀವು ಬ್ರೌಸ್ ಆ್ಯಂಡ್ ಎರೇಸ್ ಆಪ್ಷನ್ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಈ ರೀತಿ ವಿಂಡೋ ಓಪನ್ ಆಗ್ತದೆ. ಇಲ್ಲಿ ನಿಮಗೆ ನೀವು ಏನನ್ನ ಸ್ಕ್ಯಾನ್ ಮಾಡ್ಕೊಂಡಿರ್ತೀರೋ ಅದನ್ನು ಅಪ್ಲೋಡ್ ಅಂತ ಇದು ನೀಲಿ ಕಲರ್ ಅಕ್ಷರದೇನು ಬಟನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿದಾಗ ಎಲ್ಲಿ ನೀವು ಸೇವ್ ಮಾಡ್ಕೊಂಡಿರ್ತೀರ ಸ್ಕ್ಯಾನ್ ಮಾಡ್ಕೊಂಡು ಆ ಪತ್ರವನ್ನು ಹೋಗಿ ಬ್ರೌಸ್ ಮಾಡಿ ಅಪ್ಲೋಡ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಅಪ್ಲೋಡ್ ಆಗ್ತದೆ. ಸೊ ಬ್ರೌಸ್ ಆ್ಯಂಡ್ ಎರೇಸ್ ಏನಕ್ಕೆ ಯೂಸ್ ಮಾಡ್ತೀವಿ, ಹೊಸದಾಗಿ ಬಂದಿರತಕ್ಕಂಥ ಲೆಟ್ರನ್ನ ಇನ್ವರ್ಟ್ ಮಾಡ್ಕೊಳ್ಳಿಕ್ಕೆ. ಓಕೆ, ನೆಕ್ಸ್ಟು ಇಲ್ಲಿ ಸೆಂಡರ್ ಟೈಪ್ ಅಂತ ಇದೆ ನೋಡಿ. ಇಲ್ಲಿ ಸಾರ್ವಜನಿಕರಿಂದ ಬಂದಿರತಕ್ಕಂಥ ಅರ್ಜಿಗಳು, ಅಹವಾಲುಗಳು, ಪತ್ರಗಳು ಆಗಿದ್ದರೆ ಪಬ್ಲಿಕ್ ಅಂತ ಚೂಸ್ ಮಾಡ್ಕೊಳ್ಳಿ. ಸರ್ಕಾರದಿಂದ ಬಂದಂಥವಾಗಿದ್ದರೆ ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟಿಂದ ಬಂದರೆ ಸೆಂಟ್ರಲ್ ಗೌರ್ಮೆಂಟು. ಈಗ ನಮಗೆ ಬಂದಿರೋದು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಂದ, ಸೊ ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ ಅಂತ ಚೂಸ್ ಮಾಡ್ಕೋತೀನಿ. ಓಕೆನಾ. ಡೆಲಿವರಿ ಮೋಡ್ ಅಂದರೆ ಈ ಪತ್ರ ನಮಗೆ ಯಾವ ರೀತಿ ಬಂತು, ಬೈ ಹ್ಯಾಂಡ್ ಬಂದು ಯಾರಾದರೂ ಕೊಟ್ರಾ, ಬೈ ಪೋಸ್ಟ್ ಬಂದಿದೆಯಾ, ನಮಗೆ ಕೊರಿಯರ್ ಬಂದಿದೆಯಾ, ಅಥವಾ ಜಿಮೇಲಿಗೆ ಏನಾದರೂ ಇಮೇಲ್ ಮಾಡಿದಾರಾ, ಅದನ್ನು ನಾವು ಪ್ರಿಂಟ್ ತೊಗೊಂಡು ಸ್ಕ್ಯಾನ್ ಮಾಡ್ಕೊಂಡು ಈಗ ಇನ್ವರ್ಟ್ ಮಾಡ್ಕೋತಿದ್ದೀವಿ ಈ ಆಫೀಸ್ಗೆ, ಅಥವಾ ರಿಜಿಸ್ಟರ್ ಪೋಸ್ಟ್ ಮಾಡಿದಾರಾ, ಸ್ಪೀಡ್ ಪೋಸ್ಟ್ ಮಾಡಿದಾರಾ ಅನ್ನೋವಂಥದ್ದು ನೀವು ನೋಡ್ಕೋಬೇಕು. ಬಂದು ಯಾರಾದರೂ ಖುದ್ದಾಗಿ ಕೊಟ್ಟಿದ್ದರೆ ಬೈ ಹ್ಯಾಂಡ್ ತೊಗೊಳ್ಳಿ, ಬೈ ಪೋಸ್ಟ್ ಬಂದಿದ್ರೆ ಪೋಸ್ಟ್ ಅಂತ ಅಂದ್ಕೊಳ್ಳಿ, ಇಮೇಲ್ ಬಂದಿದ್ರೆ ಇಮೇಲ್ ಅಂದ್ಕೊಳ್ಳಿ. ಈಗ ನಾನು ಏನು ಅನ್ಕೋತೀನಿ, ನಮ್ಮ ಕಚೇರಿಗೆ ಇಮೇಲ್ ಮಾಡಿದ್ದಾರೆ, ನಮ್ಮ ಜಿಮೇಲ್ ಅಕೌಂಟ್ಗೆ ಇಮೇಲ್ ಮಾಡಿದರೆ ನಾನು ಅದನ್ನು ಪ್ರಿಂಟ್ ತಕ್ಕೊಂಡು ಈ ರೀತಿ ಸ್ಕ್ಯಾನ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳೋಣ. ಓಕೆ, ಇಮೇಲ್ ಬಂದಿತ್ತು, ನಾನು ಅದನ್ನು ಈಗ ಈ ಆಫೀಸ್ಗೆ ಇನ್ವರ್ಟ್ ಮಾಡ್ಕೋತಾ ಇದ್ದೀನಿ, ಕನ್ಸರ್ಟ್ ಕೇಸ್ ವರ್ಕರ್ಗೆ ಕೊಡಬೇಕು. ಸೊ ಯಾವ ಲ್ಯಾಂಗ್ವೇಜಲ್ಲಿದೆ, ಕನ್ನಡದಲ್ಲಿದೆ. ಓಕೆ, ಲೆಟರ್ ರೆಫರೆನ್ಸ್ ನಂಬರ್ ಅಂತ ಇದೆ ಇಲ್ಲಿ ಲೆಟರ್ ರೆಫರೆನ್ಸ್ ನಂಬರ್. ಸೊ ಏನಿದು, ಇಲ್ಲಿದೆ ನೋಡಿ, ಆಸಾಪ ಸಂಖ್ಯೆ CASUE 24 PRJ 7020, ಈ ಲೆಟರ್ ರೆಫರೆನ್ಸ್ ನಂಬರ್ನ ಇಲ್ಲಿ ಹಾಕ್ಕೋಬೇಕು ನೀವು. ಓಕೆನಾ. ಕನ್ನಡದಲ್ಲಿ ಟೈಪ್ ಮಾಡಲಿಕ್ಕೆ ನೀವು ನುಡಿ ರನ್ ಮಾಡಿಕೊಂಡು, ನುಡಿಯಲ್ಲಿ ಆನ್ಲೈನಲ್ಲಿ ಡೈರೆಕ್ಟಾಗಿ ಟೈಪ್ ಮಾಡೋದಾದರೆ ಯೂನಿಕೋಡ್ ಆಪ್ಷನ್ನ ಚೂಸ್ ಮಾಡ್ಕೋಬೇಕು. ಓಕೆ, ಆನ್ಲೈನ್ ಡೈರೆಕ್ಟಾಗಿ ಟೈಪ್ ಮಾಡ್ತೀರಾ ಬ್ರೌಸರಲ್ಲಿ ಅಂತಂದರೆ ಯೂನಿಕೋಡ್ ಟೈಪ್ ಮಾಡ್ಕೊಳ್ಳಿ, ಇಂಜಿನ್ ರನ್ ಆಗ್ತಿದೆಯಾ ನೋಡ್ಕೊಳ್ಳಿ. ಓಕೆನಾ. ಲೆಟರ್ ರೆಫರೆನ್ಸ್ ನಂಬರ್ ಏನಿದೆ ಆಸಾಪ. ಸೊ ಈ ರೀತಿ ಲೆಟರ್ ನಂಬರ್ನ ಟೈಪ್ ಮಾಡ್ತೀರಾ. ನೆಕ್ಸ್ಟು ಲೆಟರ್ ಜೊತೆ ಯಾವ್ದಾದ್ರು ಫೈಲ್ ಬಂದಿತ್ತು ಅಂದರೆ ಆ ಫೈಲ್ ನಂಬರ್ ಹಾಕಬೇಕು, ಇಲ್ಲಾಂದರೆ
ಮ್ಯಾಂಡೇಟ್ರಿ ಇಲ್ಲ. ಈ ಥರ ಸ್ಟಾರ್ ಮಾರ್ಕ್ ಇರ್ತಕ್ಕಂಥ ಫೀಲ್ಡ್ಸ್ಗಳನ್ನೆಲ್ಲ ರೆಡ್ ಮಾರ್ಕಲ್ಲಿ ಏನಿರುತ್ತೆ ಅವನ್ನೆಲ್ಲವು ಮ್ಯಾಂಡೇಟ್ರಿ ಫೀಲ್ಡ್ಸ್ ನೀವು ಫಿಲ್ ಮಾಡಲೇಬೇಕು. ಓಕೆ, ಲೆಟರ್ ರೆಫರೆನ್ಸ್ ನಂಬರ್ ಹಾಕಿದ್ವಿ. ಈಗ ಕರೆಸ್ಪಾಂಡೆನ್ಸ್ ಟೈಪ್ ಅಂದರೆ ಬಂದಿರೋದೇನು, ಒಂದು ಆದೇಶನ, ಸುತ್ತೋಲೆನ, ಮೆಮೊನ, ನೋಟಿಸಾ, ಮಧ್ಯಂತರ ವರದಿನ ಅನ್ನೋಂಥ ಆಪ್ಷನನ್ನು ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕು, ಯಾವ ರೀತಿ ಅದು ಬಂದಿರೋದು ಅನ್ನೋದು. ನನಗೆ ಈಗ ಬಂದಿರೋದು ಒಂದು ಲೆಟರ್ ಅಂತ ನಾನು ಅನ್ಕೋತೀನಿ. ಇಂಪ್ಲಿಮೆಂಟ್ ಮಾಡಿ, EFS ಇಂಪ್ಲಿಮೆಂಟ್ ಮಾಡಿ ನಮಗೆ ರಿಟರ್ನ್ ಪತ್ರ ಹಾಕಿ ಅಂತ ಆ ಲೆಟರ್ ಇದೆ ಅಂತ ಅನ್ಕೋತೀನಿ. ಬಟ್ ಇಲ್ಲಿ ಬಂದಿರೋದು ಇಂಪ್ಲಿಮೆಂಟ್ ಮಾಡಿ ಅಂತ ಅಷ್ಟೇ. ನಾನು ಅವರಿಗೆ ಕನ್ಫರ್ಮೇಷನ್ಗೆ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಂತ ಒಂದು ಪ್ರತಿ ಉತ್ತರನೂ ಬರೆಯೋದಕ್ಕೆ, ಎಲ್ಲ ಫೈಲ್ ಬಿಲ್ಡ್ ಮಾಡಿ ಪೂರ್ತಿ ಪ್ರೊಸೆಸ್ ತೋರಿಸ್ಬೇಕಲ್ಲ ಇನ್ವರ್ಡಿಂದ ಡಿಸ್ಪ್ಯಾಚ್ವರೆಗೂ, ಅದಕ್ಕೆ ಈ ಆಪ್ಷನನ್ನು ಚೂಸ್ ಮಾಡ್ತೀನಿ. ಲೆಟರ್ ಅಂತ ತಗೊಂಡು ನೆಕ್ಸ್ಟು ರಿಸೀವ್ ಡೇಟ್, ಈ ಪತ್ರ ನಮಗೆ ಯಾವಾಗ ಸ್ವೀಕೃತಿ ಆಯಿತು ಅಂದರೆ ನಮಗೆ ಇಮೇಲ್ ಯಾವತ್ತು ಬಂದಿತ್ತು ಅಂತ ಅನ್ಕೊಂಡು, ನನಗೆ ನಿನ್ನೆ ಬಂದಿತ್ತು ಅನ್ಕೋತೀನಿ. ನಾನು ನಿನ್ನೆ ಬಂದಿರೋದನ್ನ ಇವತ್ತು ಇನ್ಬಾಕ್ಸ್ ಈ ಆಫೀಸ್ಗೆ ತಗೋತಾ ಇದ್ದೀನಿ ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ನಿನ್ನೆ ಬಂದಿತ್ತು, ನಾನು ಇವತ್ತು ಬ್ರೌಸ್ ಆ್ಯಂಡ್ ಡೈರಿ ಡೇಟ್, ಇವತ್ತು ಆಟೋಮೆಟಿಕ್ಕಾಗಿ ಇದನ್ನೇನು ಚೇಂಜ್ ಮಾಡ್ಲಿಕ್ಕೆ ಬರಲ್ಲ ಡೈರಿ ಡೇಟ್, ಅದು ನೀವು ಯಾವತ್ತು ಈ ಆಫೀಸ್ಗೆ ಇನ್ವರ್ಟ್ ಮಾಡ್ಕೋತಿರ್ತೀರ ಅವತ್ತಿನ ಡೇಟೇ ತೋರಿಸುತ್ತೆ. ಲೆಟರ್ ಡೇಟ್ ಅಂದರೆ ಇಲ್ಲಿದೆ ನೋಡಿ, ಲೆಟ್ರ್ ಯಾವತ್ತು ಬಂದಿದೆ, ಲೆಟ್ರಲ್ಲಿ ಏನಿದೆ ಡೇಟು ಅನ್ನೋದು, ಓಕೆನಾ, ಅದನ್ನು ಚೂಸ್ ಮಾಡಿ. 21/2022, 2022ನೇ ಇಸ್ವಿ ಜನವರಿ ತಿಂಗಳು 20ನೇ ತಾರೀಕು, 21/2022. MLA MP ಈ ಥರ ಚೀಫ್ ಮಿನಿಸ್ಟ್ರು VIP ಗಳಿಂದ ಏನಾದರೂ ಲೆಟರ್ ಬಂದಿದ್ದರೆ ಅವ್ರ ಕಡೆಯಿಂದ ಈ ರೀತಿ VIP ಚೂಸ್ ನೀವು ಮಾಡ್ಕೋಬಹುದು. ಓಕೆನಾ. ನೆಕ್ಸ್ಟ್ ಇಲ್ಲಿ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟು, ಸರ್ಕಾರದಿಂದ ಬಂದಿರತಕ್ಕಂಥ ಬೇರೆ ಬೇರೆ ಇಲಾಖೆಯಿಂದ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ಅಥವಾ ಬೇರೆ ಬೇರೆ ಕಚೇರಿಗಳಿಂದ ನಮಗೆ ಪತ್ರ ಬರ್ತಿರ್ತವೆ. ಆವಾಗ ನೀವು ಯಾವ ಪತ್ರ ಬಂದಿದೆ ಅದು ಯಾವ ಇಲಾಖೆಗೆ ಸಂಬಂಧಪಟ್ಟಿದ್ದೋ ಆ ಇಲಾಖೆಗಳನ್ನ ಚೂಸ್ ಮಾಡ್ಕೊಳ್ಳೋಂಥದ್ದು ಆಪ್ಷನ್ ಇಲ್ಲಿರುತ್ತೆ. ಓಕೆನಾ, ಚೂಸ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನೇಮ್, ಯಾರಿಂದ ಪತ್ರ ಬಂತಲ್ವಾ ಅವ್ರದ್ದು ನೇಮು ಮತ್ತು ಡೆಸಿಗ್ನೇಷನ್ ಇಲ್ಲಿ ಹಾಕಿ. ನೇಮ್ ಇದ್ದರೆ ನೇಮು, ಡೆಸಿಗ್ನೇಷನ್ ಇದ್ದರೆ ಡೆಸಿಗ್ನೇಷನ್, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹಾಕಿದ್ರೂ ನಡೀತದೆ. ಓಕೆ, ಸೊ ಈಗ ನಮಗೆ P. ರವಿಕುಮಾರ್ IAS ಆಫೀಸರ್, ಚೀಫ್ ಸೆಕ್ರೆಟರಿ ಸ್ಟೇಟ್ ಗೌರ್ಮೆಂಟ್ ಇವರಿಂದ ಬಂದಿರೋದು. ಸೊ ಆ ಡೀಟೇಲ್ಸ್ ನಮಗೆ ಅವೈಲೇಬಲ್ ಇದೆ ಅಲ್ವಾ ಇಲ್ಲಿ. ಸೊ ಹಾಗಾಗಿ ನಾವೇನು ಮಾಡೋಣ, ಇಲ್ಲಿ ಎಂಟ್ರಿ ಮಾಡೋಣ. P ನೋಡಿ, P. ರವಿಕುಮಾರ್ ಅಂತ ಟೈಪ್ ಮಾಡ್ತಿದ್ದಂಗೆ ಆಲ್ರೆಡಿ ಇವರ ಡೀಟೇಲ್ಸು ಅಡ್ರೆಸ್ ಬುಕ್ಕಲ್ಲಿ ಆ್ಯಡ್ ಆಗಿದೆ. ನೆಕ್ಸ್ಟ್ ಟೈಮ್ ನೀವು ಕೂಡ ನಿಮ್ಮ ಇಲಾಖೆಯಿಂದ ಸಂಬಂಧಪಟ್ಟಿದ್ದು ಯಾವುದಾದ್ರೂ ಅಡ್ರೆಸ್ನ ಸೇವ್ ಮಾಡ್ಕೊಳ್ಳೋಣ, ಪದೇ ಪದೇ ಎಂಟ್ರಿ ಮಾಡೋದು ಬೇಡ. ನೆಕ್ಸ್ಟ್ ಟೈಮ್ ಅದ್ರ ಕಡೆಯಿಂದನೇ ಲೆಟ್ರ್ ಬರ್ತಿರ್ತವೆ ಪದೇ ಪದೇ. ಸೊ ಹಾಗಾಗಿ ಪದೇ ಪದೇ ಎಂಟ್ರಿ ಮಾಡೋದು ಬೇಡ ಅಂತ ಅನ್ಸಿದ್ರೆ ಇಲ್ಲಿ ಆ್ಯಡ್ ಟು ಅಡ್ರೆಸ್ ಬುಕ್ ಅಂತ ಕೊಟ್ಕೊಂಡು ನೀವು ಒಂದ್ಸರಿ ಇದೆಲ್ಲ ಡೀಟೇಲ್ಸ್ ಫಿಲ್ ಮಾಡಿ ಎಂಟ್ರಿ ಕೊಟ್ಟರೆ ಈ ರೀತಿ ನೆಕ್ಸ್ಟ್ ಟೈಮ್ ನೀವು ಮಾಡುವಾಗ ಸಜೆಷನ್ ಬರ್ತದೆ. ನೀವು ಅದ್ರ ಮೇಲೆ ಚೂಸ್ ಮಾಡ್ತಿದ್ದಂಗೆ ಆಟೋಮೆಟಿಕ್ ಡೆಸಿಗ್ನೇಷನು ಡೀಟೇಲ್ಸ್ ಎಲ್ಲ ಫಿಲ್ ಆಯಿತು ನೋಡಿ ಅಲ್ವಾ, ಕರ್ನಾಟಕ ಸರ್ಕಾರ, ಬೆಂಗಳೂರು ಎಲ್ಲ. ಸೊ ಈ ರೀತಿ ಆ್ಯಡ್ ಆಗುತ್ತೆ. ನೀವು ಈ ಆ್ಯಡ್ ಟು ಅಡ್ರೆಸ್ ಬುಕ್ ಅನ್ನೋ ಆಪ್ಷನನ್ನು ಫಸ್ಟ್ ಟೈಮ್ ಯಾವ ಇಲಾಖೆದು ಮಾಡ್ತಿರ್ತೀರ ಅವಾಗ ಒಂದ್ಸರಿ ನೀವು ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ಅದು ಹೋಗಿ ಇಲ್ಲಿ ಹೇಳಿದೆ ಅಲ್ವಾ ಸೆಟ್ಟಿಂಗ್ಸಲ್ಲಿ ಆ್ಯಡ್ ಟು ಅಡ್ರೆಸ್ ಬುಕ್ ಅಂತ ಇದೆ, ಸೆಟ್ಟಿಂಗ್ಸಲ್ಲಿ ಅಡ್ರೆಸ್ ಬುಕ್ ಇದೆ ಅಲ್ವಾ, ಇಲ್ಲಿ ಸೇವ್ ಆಗ್ತದೆ. ಓಕೆನಾ, ಈಗ ಆಲ್ರೆಡಿ ಸೇವ್ ಆಗಿದೆ ಇದು. ನಾನು ಇದನ್ನು ಆಪ್ಷನ್ ಅನ್ಲಿಂಕ್ ಮಾಡ್ತೀನಿ. ಓಕೆ, ನೆಕ್ಸ್ಟು ಕ್ಯಾಟಗರಿ. ಈಗ ಬಂದಿರತಕ್ಕಂಥ ಪತ್ರ ಯಾವ ಕ್ಯಾಟಗರಿ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿದ್ದು ಅಂತ, ಆಡಳಿತ ವಿಷಯವಾಗಲ್ವಾ, ಸೊ ಅಡ್ಮಿನಿಸ್ಟ್ರೇಷನ್ ಅಂತ ತಗೊತೀನಿ. ಬೇರೆ ಏನಾದರೂ ಕೋರ್ಟ್ ಕೇಸು, ಆಡಿಟ್ ಮ್ಯಾಟ್ರು, ಸಮನ್ಸು, ಈ ರೀತಿ ಫೈನಾನ್ಷಿಯಲ್ ರಿಲೇಟೆಡ್, ಜನರಲ್ ಮ್ಯಾಟ್ರು, ಎಸ್ಟಾಬ್ಲಿಷ್ಮೆಂಟ್ ಮ್ಯಾಟ್ರು, ಮೀಟಿಂಗ್ ನೋಟಿಸು, ಈ ರೀತಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ನೀವು ಇದಕ್ಕೆ ಈ ಲೆಟರ್ಗೆ ಸೂಕ್ತವಾಗಿರ್ತಕ್ಕಂಥ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ನಾನೀಗ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಅಂತ ತಗೋತೀನಿ. ಸಬ್ ಕ್ಯಾಟಗರಿ ಆಪ್ಷನ್ಸ್ ಲೋಡು ಲೈವಲ್ಲಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ವಿಷಯ, ಸಬ್ಜೆಕ್ಟ್ ಅಂತ ಏನಿದೆ ವಿಷಯ, ಇಲ್ಲಿ ನೀವು ಈ ಪತ್ರದಲ್ಲಿ ಏನಿರುತ್ತೋ ಅದೇ ವಿಷಯನೇ ಹಾಕ್ಕೊಳ್ಳಿ. ಯಾಕಂದರೆ ಫ್ಯೂಚರಲ್ಲಿ ನಿಮಗೆ ಸರ್ಚ್ ಮಾಡಲಿಕ್ಕೆ ಈಸಿ ಆಗ್ತದೆ. ಈ ವಿಷಯವಾಗಿ ಏನಾದರೂ ಪತ್ರಗಳು ಬಂದಿದ್ದರೆ ನನಗೆ ನೆಕ್ಸ್ಟ್ ಇನ್ನೊಂದು 5 ವರ್ಷ 6 ವರ್ಷ ಬಿಟ್ಟು ಹುಡುಕ್ಲಿಕ್ಕೆ ಈಸಿ ಆಗ್ತದೆ. ಆದ ಕಾರಣ ಇಲ್ಲೇನು ವಿಷಯ ಇದೆಯೋ ಅದನ್ನೇ ಹಾಕ್ಕೊಳ್ಳಿ ಯೂನಿಕಾಗಿ. ನೆಕ್ಸ್ಟ್ ನಿಮಗೂ ಫ್ಯೂಚರ್ಲಿ ಹುಡುಕ್ಲಿಕ್ಕೆ ಹೆಲ್ಪ್ ಆಗೋ ರೀತಿ. ನಾನು ಆಲ್ರೆಡಿ ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ ಆ ಮ್ಯಾಟ್ರನ್ನ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ರಾಜ್ಯದ ಎಲ್ಲ ಕೇಂದ್ರ ಕಚೇರಿ ಹಾಗೂ ಜಿಲ್ಲಾ ಮಟ್ಟದ ಮಟ್ಟದ ಕಚೇರಿಗಳಲ್ಲಿ ಈ ಕಚೇರಿ ತಂತ್ರಾಂಶ ಅನುಷ್ಠಾನಗೊಳಿಸುವ ಕುರಿತು ಅಂತ ಅಲ್ವಾ, ಸೇಮ್ ಇದೆ. ಅದನ್ನ ಹಾಕ್ಕೊಂಡು ಈ ಕಸ್ಟಮೈಸ್ ಅಕ್ಲೈನ್ಮೆಂಟ್ ಅಂತ ಆಪ್ಷನ್ ನೀವು ಕ್ಲಿಕ್ ಮಾಡಿಕೊಂಡ್ರೆ, ಈಗ ಸ್ವೀಕೃತಿ ಕೊಡುವಾಗ ಏನಾದರೂ ಮಾಡಿಫಿಕೇಷನ್ನು ತಿದ್ದುಪಡಿ ಮಾಡೋದಿತ್ತು ಅಂದರೆ ಸ್ವೀಕೃತಿ ಪತ್ರದಲ್ಲಿ ನೀವು ಟೈಪ್ ಮಾಡಿ ಯಾರು ಬಂದಿರ್ತಾರೆ ಅವರಿಗೆ ಒಂದು ಅಕ್ನಾಲೆಜ್ಮೆಂಟ್ನ ಕೊಡ್ಬೋದು. ಸಿಟಿಸನ್ಸ್ ಅರ್ಜಿ ಕೊಟ್ಟಾಗ ಅವ್ರಿಗೆ ಒಂದು ಸ್ವೀಕೃತಿ ಕೊಡ್ತೀರಲ್ವಾ, ಅಥವಾ ರಿಜಿಸ್ಟರ್ ಪೋಸ್ಟ್ ಬಂದಾಗ ಏನು ಕೊಡಲ್ಲ, ಸ್ವೀಕೃತಿ ಸಾರ್ವಜನಿಕರಿಗೆ ಒಟ್ಟು ನೀವು ಅಕ್ನಾಲೆಜ್ಮೆಂಟ್ ಕೊಡೋದು ಯಾರಿಗೆ ಕೊಡ್ಬೇಕಾ, ಈ ರೀತಿ ಕಸ್ಟಮೈಸ್ ಕೊಟ್ಕೊಂಡ್ರೆ ಎಡಿಟ್ ಮಾಡ್ಲಿಕ್ಕೆ ಆಪ್ಷನ್ ಬರುತ್ತೆ. ಇಲ್ಲಾಂದರೆ ಡೈರೆಕ್ಟ್ ಒಂದು ಸಿಂಪಲ್ PDF ಜನರೇಟ್ ಆಗುತ್ತೆ, ಅದನ್ನೇ ನೀವು ಪ್ರಿಂಟ್ ತಗೊಡ್ಬೇಕಾಗುತ್ತೆ. ಓಕೆ, ಎನ್ಕ್ಲೋಜರ್ಸ್ ಅಂತಂದರೆ ಈಗ ಬಂದಿರೋ ಒಂದು ಪತ್ರದ ಜೊತೆಗೆ ಏನಾದರೂ ಈ ಗೈಡು, ವಿಡಿಯೋ, CD, ಪೆನ್ ಡ್ರೈವು, ಬುಕ್ಲೆಟ್ಟು ಆ ರೀತಿ ಬಂದಿತ್ತು ಅಂದರೆ ಅದನ್ನು ಇಲ್ಲಿ ಎನ್ಕ್ಲೋಜರ್ಸಲ್ಲಿ ಹಾಕ್ಕೊಳ್ಳಿ. ಒಂದು ಪೆನ್ ಡ್ರೈವು, ಇನ್ನೊಂದು ಬುಕ್ಲೆಟ್ಟು,
ಎಂಟರ್. ಎರಡನೇದು ಬುಕ್ಲೆಟ್ ಬಂದಿದೆ. ಈ ರೀತಿ ಎನ್ಕ್ಲೋಜರ್ಸ್ ಏನಾದರೂ ಬಂದಿದ್ರೆ ಅದನ್ನ ಎಂಟ್ರ್ ಮಾಡಿ ಟೈಪ್ ಮಾಡಿ. ಓಕೆನಾ? ಸೊ ಈ ರೀತಿ ಮಾಡಿದ ನಂತರ ನೀವು ಜನರೇಟ್ ಮತ್ತು ಜನರೇಟ್ ಆ್ಯಂಡ್ ಸೆಂಡ್ ಅಂತ ಎರಡು ಬಟನ್ ಇದೆ. ಜನರೇಟ್ ಅಂತ ಅಂದರೆ ಈಗ ನೀವು ಕ್ಲಿಕ್ ಮಾಡಿದ ಬಟನ್ ಏನು ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ರಿಸಿಪ್ಟು ಬರೀ ಕ್ರಿಯೇಟ್ ಆಗ್ತದೆ. ಕ್ರಿಯೇಟ್ ಆಗಿಬಿಟ್ಟು ಇಲ್ಲಿ ರಿಸಿಪ್ಟ್ಸಲ್ಲಿ ಕ್ರಿಯೇಟೆಡಲ್ಲಿ ಹೋಗುತ್ತೆ. ಜನರೇಟ್ ಆ್ಯಂಡ್ ಸೆಂಡ್ ಅಂತ ಕೊಟ್ಟರೆ ನಿಮಗೆ ಅದು ಕ್ರಿಯೇಟ್ ಆಗಿಬಿಟ್ಟು ಯಾರಿಗೆ ಸಂಬಂಧಪಟ್ಟ ಅಧಿಕಾರಿಗೆ ಕಳಿಸ್ಬೇಕೋ ಆ ಕಳಿಸ್ಲಿಕ್ಕೆ ಟು ಅಡ್ರೆಸ್ ಆಪ್ಷನ್ ತೋರಿಸ್ತದೆ. ಓಕೆನಾ? ಸೊ ಬರೀ ಜನರೇಟ್ ಕೊಟ್ಟರೆ ಏನಾಗುತ್ತದೆ, ನಾವು ಜನರೇಟ್ ಕೊಟ್ಬಿಟ್ಟು ಆಮೇಲೆ ಕನ್ಸರ್ನ್ಡ್ ಕ್ರಿಯೇಟೆಡ್ ಇಲ್ಲಿ ಕ್ರಿಯೇಟೆಡ್ ಫೋಲ್ಡ್ರಿಗೆ ಬಂದು ಕ್ಲಿಕ್ ಮಾಡಿಕೊಂಡು ಆ ರೆಸಿಪ್ಟನ್ನ ಹುಡುಕಿ, ಓಕೆ, ಇಲ್ಲಿ ಕ್ಲಿಕ್ ಮಾಡಿ ಆ ರೆಸಿಪ್ಟನ್ನ ಮತ್ತೆ ಸೆಂಡ್ ಅಂತ ಕೊಡಬೇಕು. ಇಷ್ಟೆಲ್ಲ ಮಾಡೋದ್ರ ಬದಲಾಗಿ ನಾವೇನು ಮಾಡ್ಬೋದು, ಡೈರೆಕ್ಟಾಗಿ ಇನ್ವರ್ಟ್ ಮಾಡ್ಕೊಳ್ತಿದ್ದಂಗೆ ಸಂಬಂಧಪಟ್ಟವ್ರಿಗೆ ಕಳಿಸೋಂಥ ಆಪ್ಷನನ್ನು ಮಾಡ್ಬೋದು. ಅದನ್ನೇನು ಮಾಡಬೇಕು, ಜನರೇಟ್ ಆ್ಯಂಡ್ ಸೆಂಡ್ ಅಂತ ಒತ್ತಬೇಕು. ಓಕೆ? ಸೊ ನಾವು ಆ ರೀತಿ ಜನರೇಟ್ ಆ್ಯಂಡ್ ಸೆಂಡ್ ಅಂತ ಕೊಟ್ಟಾಗ ಈ ರೀತಿ ಆಪ್ಷನ್ ಬರುತ್ತೆ. ಏನಿದು ಇಲ್ಲಿ ನೋಡಿ, ಯಾರಿಗೆ ಕಳಿಸ್ಬೇಕು, ಟು ಅಡ್ರೆಸ್ ಯಾರಿಗೆ ಕಳಿಸ್ಬೇಕು ಅನ್ನೋಂಥ ಆಪ್ಷನ್ ಹಾಕಬೇಕು. ನಾವೇನು ಹೇಳಿದ್ವಿ ಆವಾಗಲೇ, ರಮೇಶ್ ಅನ್ನೋರನ್ನ ಕೇಸ್ ವರ್ಕರ್ ಅನ್ನೋ ರೀತಿ ಅಸಂಪ್ಷನ್ ಮಾಡ್ಕೋತೀವಿ. ಈಗ ನಾವಿರೋದು ಯಾರ ಲಾಗಿನಲ್ಲಿ, ಟಪಾಲ್ ಸೆಕ್ಷನ್ ಲಾಗಿನಲ್ಲಿ ಒಂದು ಲೆಟರ್ ಇನ್ವರ್ಟ್ ಮಾಡಿಕೊಂಡು ಸುಧಾ ಅನ್ನೋರು ಟಪಾಲ್ ಸೆಕ್ಷನ್ ನೋಡ್ಕೋತಾರೆ, ಅವ್ರ ಲಾಗಿನಲ್ಲಿ ಇದ್ದೀವಿ. ಅವ್ರು ಏನು ಮಾಡ್ತಿದ್ದಾರೆ, ಸುಧಾ ಅವರು ಒಂದು ಪತ್ರ ಬಂದಿರೋದನ್ನ ಇನ್ವರ್ಟ್ ಮಾಡಿಕೊಂಡು ಏನು ಮಾಡ್ತಿದ್ದಾರೆ, ಕೇಸ್ ವರ್ಕರ್ಗೆ ಡೈರೆಕ್ಟಾಗಿ ನಮ್ಮ ಕಚೇರಿಯಲ್ಲಿ ನಾನು ಡೈರೆಕ್ಟಾಗಿ ಕೇಸ್ ವರ್ಕರ್ಗೆ ಕಳಿಸ್ತಿದ್ದೀನಿ. ನಿಮ್ಮ ಕಚೇರಿಯಲ್ಲಿ ನೀವು ಮುಖ್ಯಸ್ಥರಿಗೆ ಕಳಿಸ್ಬಿಟ್ಟು ಆಮೇಲೆ ಕೇಸ್ ವರ್ಕರ್ ಅವರು ಕೇಸ್ ವರ್ಕರ್ಗೆ ಕಳಿಸಲಿಲ್ಲ ಅಂದಿದ್ರೆ ಆ ರೀತಿ ಮಾಡಿ. ನಾನೀಗ ಡೈರೆಕ್ಟಾಗಿ ಸಮಯ ಉಳಿಸುವ ಸಲುವಾಗಿ ರಮೇಶ್ ಅನ್ನೋರಿಗೆ ಕಳಿಸ್ತಾ ಇದ್ದೀನಿ. ಓಕೆ? ರಮೇಶ್ ಅವರು ಕೂಡ ಎರಡು ಪೋಸ್ಟ್ ಹ್ಯಾಂಡಲ್ ಮಾಡ್ತಿದ್ದಾರೆ, ಒಂದು ಸೂಪರಿಂಟೆಂಡೆಂಟು, ಇನ್ನೊಂದು ಅಸಿಸ್ಟೆಂಟು. ಸೊ ಈ ರೀತಿ ಕಳಿಸುವಾಗ ಜಾಗೃತರಾಗಿ ನೋಡಿಕೊಂಡು ಯಾರಿಗೆ ಕಳಿಸಿದರೆ ಯಾವ ಸೆಕ್ಷನ್ಗೆ ಸಂಬಂಧಪಟ್ಟ ಸೆಕ್ಷನ್ಗೆ ಕಳಿಸ್ಬೇಕೋ ಅದನ್ನೇ ಚೂಸ್ ಮಾಡ್ಕೊಳ್ಳಿ. ಓಕೆನಾ? ನಾನು ರಮೇಶ್ ಡೆಮೋ ಅಸಿಸ್ಟೆಂಟ್ ಅನ್ನೋದು ಕೇಸ್ ವರ್ಕರ್ ಲಾಗಿನ್ ಅವ್ರಿಗೆ. ಸೊ ಹಾಗಾಗಿ ಅದನ್ನು ಕಳಿಸ್ತಾ ಇದ್ದೀನಿ ಅಲ್ಲಿಗೆ. ನೀವೇನಾದರೂ ಇದೇ ಕಾಪಿನೇ ಒಂದು ಪ್ರತಿಯನ್ನು ಅಂತ ಬಂದಿರುತ್ತೆ, ಡಿಸ್ಪ್ಯಾಚ್ ಮಾಡುವಾಗಲಿ ಏನೇ ಆಗಲಿ ಕಳಿಸುವಾಗ ಡಿಸ್ಪ್ಯಾಚ್ ಮಾಡುವಾಗ ಪ್ರತಿಯನ್ನು ಹಾಕಬೇಕು ಅಂದರೆ ಇಲ್ಲಿ ಕೂಡ ನೀವು ಅವರ ಕನ್ಸರ್ನ್ಡ್ ಆಫೀಸರ್ದು ಮೇಲ್ ಐ ಡಿ ಈ ರೀತಿ ಎಂಟ್ರ್ ಮಾಡಿಕೊಂಡು ಒಂದಕ್ಕಿಂತ ಹೆಚ್ಚು ಹಾಕ್ತಾ ಹೋಗ್ಬೋದು, ಸೆಮಿಕೊಲಾನ್ ಹಾಕಿ CC ಪ್ರತಿಯನ್ನು ಕಳಿಸುವಾಗ. ಓಕೆನಾ? ಈ ರೀತಿ ಲಿಸ್ಟ್ ಬರ್ತದೆ. ನೀವು ಯಾರು ಬೇಕು ಅವ್ರನ್ನ ಚೂಸ್ ಮಾಡಿಕೊಂಡು ಅವ್ರಿಗೆ CC ಹಾಕ್ಬೋದು. CC ಹಾಕಿದ್ರೆ ಅವ್ರಿಗೊಂದು ಕಾಪಿ ಮಾಹಿತಿಗಾಗಿ ಹೋಗುತ್ತೆ. ನೆಕ್ಸ್ಟು ಶರ ಏನಾದರೂ ಬರೆಯೋದಿತ್ತು ಅಂತಂದರೆ ನೀವು ಬರಿಬೋದು, ಫಾರ್ ಇಮಿಡಿಯೇಟ್ ಆ್ಯಕ್ಷನ್. ಕನ್ನಡದಲ್ಲಿ ಬರೀರಿ, ನಾನಿಲ್ಲಿ ಜಸ್ಟ್ ಟೈಪ್ ಮಾಡ್ತಾ ಇದ್ದೀನಿ, ಡೆಮೋ ಪರ್ಪಸ್ ಅಲ್ವಾ, ಹಾಗಾಗಿ ಸಿಂಪಲಾಗಿ ಹೇಳ್ಕೊಡ್ಲಿಕ್ಕೆ ಈ ರೀತಿ ಟೈಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೆಟ್ ಡ್ಯೂ ಡೇಟ್ ಅಂತ ಅಂದರೆ ಕೆಲವೊಂದು ಪತ್ರಗಳಲ್ಲಿ ನಮಗೆ 7 ದಿನಗಳ ಒಳಗಾಗಿ ಮಾಹಿತಿಯನ್ನು ಸಲ್ಲಿಸಿ, RT ಅಪ್ಲಿಕೇಶನ್ ಆದರೆ 30 ದಿನಗಳೊಳಗೆ ಇನ್ಫಾರ್ಮೇಷನ್ ಕೊಡಬೇಕಲ್ವ, ಬೈ ಡಿಫಾಲ್ಟ್ ಅದು ಗೊತ್ತಿರುತ್ತೆ. ಸೊ 30 ದಿನದ ಡೇಟ್ ಮೆನ್ಷನ್ ಮಾಡಿ ಆ ರೀತಿ ಕಳಿಸುವಂಥದ್ದಾಗಲಿ, ಆ ರೀತಿ ಡೇಟ್ ಮೆನ್ಷನ್ ಆಗಿ ಸ್ಪೆಸಿಫಿಕ್ ಟೈಮ್ ಲೈನ್ ಒಳಗಡೆ ಕೆಲಸ ಮಾಡಬೇಕು ಅನ್ನೋಂಥವು ಏನಾದ್ರು ಇತ್ತು ಅಂದರೆ ಇಲ್ಲಿ ನೀವು ಡೇಟ್ನ ಚೂಸ್ ಮಾಡಿ ಕಳಿಸ್ಬೋದು. ಮ್ಯಾಂಡೇಟ್ರಿ ಫೀಲ್ಡ್ ಇಲ್ಲ, ಆ ಥರದ ಬಂದವನ್ನ ಮಾತ್ರ ಈ ರೀತಿ ಚೂಸ್ ಮಾಡಲೇಬೇಕು. ಈಗ ನನಗೆ 31 ಇಂಪ್ಲಿಮೆಂಟ್ ಮಾಡಿ ಕಳಿಸಿದ್ದಾರೆ ಅಂತ ಅಸಂಪ್ಷನ್ ಮಾಡಿಕೊಂಡು 31 ಡೇಟ್ನ ಸೆಟ್ ಮಾಡ್ತೀನಿ. ಲೆಟ್ರಲ್ಲಿ ಇದೆ 31ನೇ ತಾರೀಕು ಒಳಗಡೆ ನೀವು ರಿಪ್ಲೈ ಮಾಡಿ ಅಂತ ಸೆಕ್ರೆಟರಿ ಅವರು ಹೇಳಿದ್ದಾರೆ. ಆದ ಕಾರಣ ನಾವು 31/8/22 ಚೂಸ್ ಮಾಡ್ಕೋತಿದ್ದೀವಿ. ಇಲ್ಲಿ ಆ್ಯಕ್ಷನ್ ಇದೆ, ಅಪ್ರೂವ್, ಪ್ಲೀಸ್ ಡಿಸ್ಕಸ್, ಗಿವ್ ಮಿ ಟೈಮ್ ಕಾಲ್ ಅಂತ. ಇದು ಎಲ್ರಿಗೂ ಈ ರೀತಿ ಆಪ್ಷನ್ಸ್ ಲೋಡ್ ಆಗುತ್ತೆ, ಎಲ್ಲ ಕೇಸ್ ವರ್ಕರ್ಗಾಗಲಿ ಹೈಯರ್ ಅಥಾರಿಟಿಗಾಗಲಿ ಎಲ್ರಿಗೂ ಈ ರೀತಿ ಆಪ್ಷನ್ ಲೋಡ್ ಆಗುತ್ತೆ. ನೀವು ಕನ್ಸರ್ನ್ಡ್ ಕೆಲಸ ಮಾಡುವಾಗ ಯಾರ್ಯಾರು ಏನೇನು ಮಾಡ್ತಿರ್ತೀರ ಅವರು ಈ ರೀತಿ ಆಪ್ಷನ್ಸ್ನ ಚೂಸ್ ಮಾಡ್ಕೊಳ್ಳಿ. ನಾನು ಟಪಾಲಿಂದ ಫಾರ್ ನೆಸರಿ ಆ್ಯಕ್ಷನ್ ಅಂತ ಹೇಳ್ಬಿಟ್ಟು ಕೇಸ್ ವರ್ಕರಿಗೆ ಕಳಿಸ್ತೀನಿ. ಓಕೆ? ಇಲ್ಲಿ ಪ್ರಯಾರಿಟಿ ಅಂದರೆ ಏನು, ಇದ್ರದ್ದು ಪತ್ರದ್ದು ಎಮರ್ಜೆನ್ಸಿ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್. ಇವತ್ತೇ ಇದನ್ನು ಕೆಲಸ ಮಾಡಿ ಇವತ್ತೇ ಡಿಸ್ಪ್ಯಾಚ್ ಮಾಡಬೇಕು, ತುರ್ತಾಗಿ ಬಂದಿರೋ ಮಾಹಿತಿ ಅನ್ನೋದಿತ್ತಂದರೆ ಔಟ್ ಟುಡೇ ಅಂತ ತೊಗೊಳ್ಳಿ, ಇಲ್ಲ ಮೋಸ್ಟ್ ಇಮಿಡಿಯೇಟ್ ಅಂತ ತೊಗೊಳ್ಳಿ. ಕೋರ್ಟ್ ಕೇಸ್ ಮ್ಯಾಟ್ರ್ ಇದೆ ಆ ಥರದವನ್ನ ತೊಗೊಂಡ್ರೆ ನಿಮಗೆ ಕೆಟಗರಿ ಟೈಪಲ್ಲಿ ವರ್ಕ್ ಮಾಡಲಿಕ್ಕೆ ಈಸಿ ಆಗ್ತದೆ. ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಕಲರ್ ಕೋಡಿಂಗ್ ತೋರಿಸುತ್ತೆ ಯಾವ್ಯಾವುದನ್ನು ಏನೇನು ಮಾಡಬೇಕು ಅನ್ನೋದನ್ನ. ಸೊ ಫಸ್ಟ್ ಅರ್ಜೆಂಟ್ ಇದ್ದವನ್ನ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಇನ್ನುಳಿದಂಥವಕ್ಕೆ ನೀವು ಕಡತಗಳನ್ನ ಕ್ರಿಯೇಟ್ ಮಾಡಬಹುದು. ನಾನು ಮೋಸ್ಟ್ ಇಮಿಡಿಯೇಟ್ ಅಂತ ಹಾಕ್ತೀನಿ. ಓಕೆ? ನೆಕ್ಸ್ಟ್ DSC ಸೈನ್ ಆ್ಯಂಡ್ ಸೆಂಡ್ ಅಷ್ಟೇ ಇದೆ. ಏನಂತಂದರೆ DSC ಸೈನ್ ಆ್ಯಂಡ್ ಲೈವಲ್ಲಿ ನಿಮಗೆ DSC ಸೈನ್ ಆ್ಯಂಡ್ ಸೆಂಡ್ ಅವ್ರ ಸೈನ್ ಆ್ಯಂಡ್ ಸೆಂಡ್ ಅಂತ ಆಪ್ಷನ್ ಬರುತ್ತೆ. DSC ಅಂದರೆ DSC ಕೀ ಎನ್ರೋಲ್ ಯಾರು ಮಾಡ್ಕೊಂಡಿರ್ತಾರೆ ಅವರಿಗೆ DSC ಕೀ ಚುಚ್ಬಿಟ್ಟು ಸೈನ್ ಮಾಡಿ ಕಳಿಸ್ಬೇಕು. ಸೈನ್ ಮಾಡಬೇಕಲ್ವಾ, ನಾವು ಪತ್ರಗಳನ್ನು ಕಳಿಸ್ತಾ ಇರೋದಾಗಲಿ ಅಥವಾ ನೋಟ್ ಶೀಟ್ ಹಾಕಿದಾಗ ಎಲ್ಲ ಮ್ಯಾನುವಲಾಗೂ ಸೈನ್ ಮಾಡ್ತೀವಲ್ವಾ, ಅದೇ ರೀತಿ
ಇಲ್ಲೂ ಕೂಡ ಡಿಜಿಟಲಲ್ಲಿ ಡಿ ಎಸ್ ಸಿ ಸೈನ್ ಸೆಂಡ್ ಅಂತ ಕೊಟ್ಟರೆ ಡಿ ಎಸ್ ಸಿ ಕೀಯಿಂದ ಸೈನ್ ಮಾಡುವಂಥದ್ದು, ಈ ಸೈನ್ ಸೆಂಡ್ ಅಂತ ಕೊಟ್ಟರೆ ಆಧಾರ್ ಬೇಸ್ಡ್ ಸೈನ್ ಆಗ್ತದೆ. ನಿಮ್ಮ ಆಧಾರ್ ನಂಬರ್ ಹಾಕ್ಬಿಟ್ಟು ಆಧಾರಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ, ಆ ಒ ಟಿ ಪಿ ನಂಬರ್ ಹಾಕಿದ್ರೆ ಅದು ಈ ಸೈನ್ ಆಗಿ ಸೆಂಡ್ ಆಗಿ ಹೋಗ್ತದೆ. ಈಗ ನಾನು ಏನು ಮಾಡಿದ್ದೀನಿ, ಸೆಕ್ರೆಟರಿಯೇಟಿಂದ ಇ ಆಫೀಸ್ ಇಂಪ್ಲಿಮೆಂಟ್ ಮಾಡಿ ಅಂತ ಬಂದಿರತಕ್ಕಂಥ ಲೆಟ್ರ್ 31 ಇಂಪ್ಲಿಮೆಂಟ್ ಮಾಡಿ ನನಗೆ ಪತ್ರ ಬರೀರಿ, ರಿಪ್ಲೈ ಮಾಡಿರಿ ಅಂತ ಹೇಳಿದ್ದಾರೆ. ಆದ ಕಾರಣ ನಾನು ಡೇಟ್ನ ಸೆಟ್ ಮಾಡಿ ರಮೇಶ್ ಅನ್ನೋ ಕೇಸ್ ವರ್ಕರ್ಗೆ, ಇ ಆಫೀಸ್ ಕೇಸ್ ವರ್ಕರ್ಗೆ ಕಳಿಸ್ತಾ ಇದ್ದೀನಿ. ಫಾರ್ ನೆಸರಿ ಆ್ಯಕ್ಷನ್ ಅಂತ ಆ್ಯಕ್ಷನ್ ಮೆನ್ಷನ್ ಮಾಡಿ ಪ್ರಯಾರಿಟಿ ಇಮಿಡಿಯೇಟ್ ಅಂತ ಹಾಕಿ ಡೈರೆಕ್ಟಾಗಿ ಕಳಿಸ್ತೀನಿ. ಸೆಂಡ್ ಅಂತ ಕ್ಲಿಕ್ ಮಾಡ್ತೀನಿ. ಡಿ ಎಸ್ ಸಿ ಸೈನ್ ಅಂಡ್ ಸೆಂಡ್ ಅಂತಲೇ ಮಾಡಬೇಕು, ಬಟ್ ಇಲ್ಲಿ ಡೆಮೋದಲ್ಲಿ ಡಿ ಎಸ್ ಸಿ ನಾವು ಎನ್ರೋಲ್ ಮಾಡಿಲ್ಲ, ಆದ ಕಾರಣ ಸೆಂಡ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ರೀತಿ ನೀವು ಸೆಂಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅದೇನಾಗ್ತದೆ, ರಿಸಿಪ್ಟ್ ಸಂಬಂಧಪಟ್ಟ ಇವರಿಗೆ ರವಾನೆ ಆಗ್ತದೆ. ಸೊ ಈಗ ನಾವು ಕಳಿಸಿದ ಮೇಲೆ ಎಲ್ಲಿ ನೋಡಬೇಕು, ರೆಸಿಪ್ಟ್ ಸೆಂಡ್ ಆಗಿದೆಯೋ ಇಲ್ವೋ, ಅಥವಾ ಇನ್ನೊಂದು 2-3 ದಿನ ಆದಮೇಲೆ ಈ ಆಫೀಸ್ ಪತ್ರ ಬಂದಿತ್ತು, ನಾನು ಇವ್ರಿಗೆ ಕಳಿಸಿದ್ದೆ ಬಟ್ ಯಾರ ಹತ್ರ ಇದೆ ಪೆಂಡಿಂಗು ಗೊತ್ತಿಲ್ಲ ಅಂತ ನಿಮಗೇನಾದರೂ ಅನ್ನಿಸ್ತು ಅಂದರೆ, ಇಲ್ಲಿ ನೀವು ಸೆಂಟಲ್ಲಿ ಹೋದರೆ ಕಳಿಸಿದ ತಕ್ಷಣ ಅಲ್ಲಿ ಸೆಂಟಲ್ಲಿ ಎಲ್ಲ ಲಿಸ್ಟ್ ಆಗಿರುತ್ತೆ. ನೀವು ಅಲ್ಲಿ ಇದುವರೆಗೂ ಏನೇನು ಕೆಲಸ ಮಾಡಿರ್ತೀರಾ ಅದಷ್ಟು ಲಿಸ್ಟು ಇಲ್ಲಿ ಬಂದಿರುತ್ತೆ. ಎಲ್ಲ ಪತ್ರಗಳು ಇಲ್ಲಿ ಯಾವಾಗಿಂದ ನೋಡಿ, ಇಲ್ಲಿ ಪೇಜ್ ನಂಬರ್ ವೈಸ್ 10 ಪೇಜ್ ತನಕ ಹೋಗಿದೆ. ಎಷ್ಟೊಂದು ಫೈಲ್ಸ್, 7183 ರೆಕಾರ್ಡ್ಸ್ ಇದುವರೆಗೂ ಅವರು ಕಳಿಸಿರೋದು ಪತ್ರಗಳನ್ನ ಕನ್ಸರ್ನ್ಡ್ ಕೇಸ್ ವರ್ಕರ್ಗಳಿಗೆ. ಓಕೆನಾ, ನೋಡಿ ಇಲ್ಲಿ ನಾವು ಈಗ ಕಳಿಸಿದ್ದೇನು, ಇಲ್ಲಿ ಹೋಯಿತು ಪತ್ರ ಸೆಂಟು ಅವ್ರಿಗೆ ಲಾಗಿನ್ನಿಗೆ, ರಮೇಶ್ ಅವ್ರ ಲಾಗಿನ್ನಿಗೆ ಹೋಗಿರುತ್ತೆ. ಸೊ ಇಲ್ಲಿ ನೋಡಿ ರಮೇಶು ಇದು ಡೇಟ್ ಹಳೇದಿದೆ, ನಾನು 27/8/22 ಇವಾಗ ಇದನ್ನು ಸೆಂಡ್ ಮಾಡಿದೆ ನಾನು. ಓಕೆ, ಪಿ ರವಿಕುಮಾರ್ IAS ಅಂತ ಬಂದಿರೋದನ್ನ ನೋಡಿ, ರಾಜ್ಯದ ಎಲ್ಲ ಕೇಂದ್ರಕ್ಕೆ, ಬೇರೆಯವರು ವರ್ಕ್ ಮಾಡ್ತಾರೆ ಡೆಮೋದಲ್ಲಿ ಹಂಗಾಗಿ ಬೇರೆಯವ್ರು ಬಂದಿದೆ. ಇಲ್ಲಿ ನೋಡಿ, ರಾಜ್ಯದ ಎಲ್ಲ ಕೇಂದ್ರ ಕಚೇರಿಗಳಿಗೆ, ಜಿಲ್ಲಾ ಕಚೇರಿಗೆ ಈ ಆಫೀಸ್ ತಂತ್ರಾಂಶನ ಅನುಷ್ಠಾನ ಮಾಡೋದು ಅಂತ ರಮೇಶ್ ಅವರಿಗೆ ಕಳಿಸಿರ್ತಕ್ಕಂಥದ್ದು. ಓಕೆನಾ, ಇಲ್ಲಿ ಪುಲ್ ಬ್ಯಾಕ್ ಅಂತ ಆಪ್ಷನ್ ಇದೆ. ಸಪೋಸ್ ನೀವೇನಾದರೂ ಬೈ ಮಿಸ್ಟೇಕ್ ರಮೇಶಿಗೆ ಕಳಿಸಿದ್ಬಿಟ್ಟು ಬೇರೆ ಯಾರಾದ್ರಿಗೂ ಕಳಿಸಿದ್ರಿ ಅಂತಂದರೆ, ಅವ್ರು ಇನ್ನೂ ಅದನ್ನು ಓಪನ್ ಮಾಡಿ ನೋಡಿಲ್ಲ ಅಂದರೆ ನೀವು ಇಲ್ಲಿ ಪುಲ್ ಬ್ಯಾಕ್ ಮಾಡ್ಕೋಬಹುದು. ಓಕೆ, ಪುಲ್ ಬ್ಯಾಕ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಅದು ರಿಟರ್ನ್ ಮತ್ತೆ ನಿಮ್ಮ ಇನ್ಬಾಕ್ಸಿಗೆ ಬರ್ತದೆ. ಆಮೇಲೆ ನೀವು ಯಾರಿಗೆ ಕಳಿಸ್ಬೇಕೋ ಅವ್ರಿಗೆ ಕನ್ಸಲ್ಟಿ ಕಳಿಸ್ಬೋದು. ಅವ್ರು ಏನಾದರೂ ಸಪೋಸ್ ಓಪನ್ ಮಾಡಿ ನೋಡಿದರೆ ನಿಮಗೆ ಈ ಆಪ್ಷನ್ ತೋರಿಸಲ್ಲ, ಇಲ್ಲಿ ಕೆಳಗಡೆ ಹೆಂಗೆ ಬ್ಲ್ಯಾಂಕ್ ಇದೆ ಆ ರೀತಿ ತೋರಿಸ್ತದೆ. ಅವ್ರು ಓಪನ್ ಮಾಡಿ ನೋಡಿದರೆ ನೀವು ಒಂಥರ ರಿಕ್ವೆಸ್ಟ್ ಮಾಡಿಕೊಂಡು ತರಿಸ್ಕೋಬೇಕು. ಸೊ ಈ ರೀತಿ ನಾವು ಈ ಆಫೀಸಲ್ಲಿ ಒಂದು ಲೆಟ್ರನ್ನ ಇನ್ವರ್ಟ್ ಮಾಡಿಕೊಂಡು ಸೆಂಡ್ ಮಾಡಿದ್ದೀವಿ ಕನ್ಸರ್ನ್ ಕೇಸ್ ವರ್ಕರಿಗೆ ಡೈರೆಕ್ಟಾಗಿ. ಈಗ ಆ ಕೇಸ್ ವರ್ಕರ್ ಅವ್ರು ಲಾಗಿನ್ ಆಗಿ ನೋಟ್ ಶೀಟ್ ಹಾಕುವಂಥದ್ದು, ಕರಡು ಪ್ರತಿ ರೆಡಿ ಮಾಡಿ ನಿಮ್ಮ ಮೇಲಧಿಕಾರಿಗಳಿಗೆ ಸಹಿಗಾಗಿ ಮಂಡಿಸುವಂಥದ್ದು ಕೆಲಸನ ಅವ್ರು ಮಾಡ್ತಾರೆ. ಟಪಾಲ್ ಸೆಕ್ಷನಲ್ಲಿ ಇವರು ಇಷ್ಟು ಇನ್ವರ್ಟ್ ಮಾಡಿಕೊಂಡು ಬ್ರೌಸ್ ಆ್ಯಂಡ್ ಡೈರೇಸ್ ಅಂತ ಮಾಡಿ ಒಂದು ಹೊಸ ರಿಸಿಪ್ಟ್ನ ಲೆಟ್ರನ್ನ ಇನ್ವರ್ಟ್ ಮಾಡಿಕೊಂಡು ಸೆಂಡ್ ಮಾಡಬೇಕು. ಪ್ರತಿಯೊಂದು ರಿಸಿಪ್ಟಿಗೂ ಒಂದು ಯೂನಿಕ್ ಕಂಪ್ಯೂಟರ್ ನಂಬರು, ರಿಸಿಪ್ಟ್ ನಂಬರು ಕ್ರಿಯೇಟ್ ಆಗ್ತಾ ಹೋಗ್ತದೆ. ಓಕೆ, ನೀವು ಮತ್ತೆ ಸಂಬಂಧಪಟ್ಟ ಇದಕ್ಕೆ ರಿಸಿಪ್ಟಿಗೆ ಮತ್ತೆ ಅಕ್ನಾಲಜ್ಮೆಂಟ್ ಜನ್ರೇಟ್ ಮಾಡಿ ಕೊಡಬೇಕು ಅಂದರೆ ಆ ರಿಸಿಪ್ಟ್ನ ಹಿಂಗೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಜನ್ರೇಟ್ ಅಕ್ನಾಲಜ್ಮೆಂಟ್ ಅಂತ ಕೊಡಿ. ಸಿಟಿಸನ್ನಿಗೆ ಒಂದು ಸ್ವೀಕೃತಿ ಪತ್ರ ಜನ್ರೇಟ್ ಆಗ್ತದೆ, ನೀವು ಅದನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದು ಕೊಡಬಹುದು. ನೋಡಿ, ನಾವು ಕಸ್ಟಮೈಸ್ ಅಂತ ಆಪ್ಷನಲ್ಲಿ ಚೂಸ್ ಮಾಡಿದ್ದಕ್ಕೆ ರಿಸಿಪ್ಟ್ ಇನ್ವರ್ಟ್ ಮಾಡ್ಕೊಳ್ಳುವಾಗ ಕಸ್ಟಮೈಸ್ ಅಂತ ಕ್ಲಿಕ್ ಮಾಡಿದ್ದಕ್ಕೆ ಇಲ್ಲಿ ಈ ರೀತಿ ನಾವು ಎಡಿಟ್ ಮಾಡಲಿಕ್ಕೆ ಆಪ್ಷನ್ ಬರ್ತದೆ. ವರ್ಡ್ ಫೈಲು ಏನಾದರೂ ನಾವು ನಮ್ಮ ಇದನ್ನು ಹಾಕೋಬೋದು, ಡಿಯರ್ ಪಿ ರವಿಕುಮಾರ್ IAS ಎಂಟರ್, ಈ ರೀತಿ ಟೈಪ್ ಮಾಡಲಿಕ್ಕೆ ಕಸ್ಟಮೈಸ್ ಅಂತ ಚೂಸ್ ಮಾಡಿದರೆ ಮಾತ್ರ ಬರ್ತದೆ. ಇಲ್ಲ ಅಂದರೆ ಡೈರೆಕ್ಟ್ ಇಷ್ಟೇ ಈಗೇನು ಡಿಫಾಲ್ಟಾಗಿ ಬಂದಿತ್ತೋ ಅಷ್ಟೇ PDF ಜನರೇಟ್ ಆಗ್ತದೆ. ನಾವು ಮಾಡಿಫಿಕೇಶನ್ ಮಾಡ್ಕೋಬೇಕು ಅಂದರೆ ಕಸ್ಟಮೈಸ್ ಅಂತ ಕೊಡಬೇಕು. ಈ ರೀತಿ ರಿಸಿಪ್ಟು ಕ್ರಿಯೇಟ್ ಆಗ್ತದೆ. ನಾವೇನು ಮಾಡ್ಬೋದು, ಸಿಟಿಸನ್ನಿಗೆ ಅಕ್ನಾಲಜ್ಮೆಂಟ್ನ ಕೊಡ್ಬೋದು. ಇಲ್ಲಿ ನೋಡಿ ಕಂಟಿನ್ಯೂ ಸೆಂಡ್ ಲೇಟರ್ ಅಂದರೆ ಆಮೇಲೆ ಕಳಿಸುವಂತ, ಕಂಟಿನ್ಯೂ ಕೊಟ್ಬಿಟ್ರೆ ಇವಾಗೆ ಕಳಿಸ್ಬಿಡೋಣ ಆಗಿಂದಾಗೆ ಕೆಲಸ, ಮತ್ತೇನಕ್ಕೆ ಅಲ್ವಾ ವೇಟ್ ಮಾಡೋದು. ನೋಡಿ ಆ ರೀತಿ ರಿಸಿಪ್ಟ್ ಬರ್ತದೆ. ನೀವು ಸಿಟಿಸನ್ ಏನಾದರೂ ಮೊಬೈಲ್ ನಂಬರ್ ಕೊಟ್ಟಿದ್ದರೆ, ಅಥವಾ ಈಗ ನಮಗೆ ಬಂದಿದ್ದ ಲೆಟ್ರಲ್ಲಿ ಏನಾದರೂ ಮೊಬೈಲ್ ನಂಬರ್ ಮೇಲ್ ID ಆ ರೀತಿ ಏನಾದರೂ ಮೆನ್ಷನ್ ಆಗಿದ್ದರೆ ಈ ರೀತಿ ಮೇಲ್ ಅಂತ ಚೂಸ್ ಮಾಡಿ ನಾವು ಅವರ ಮೇಲ್ IDಯನ್ನು ಹಾಕಬಹುದು. k.gov.in ಮೇಲೆ ಹಾಕಬೇಕು. ಇಲ್ಲ ಪೋಸ್ಟ್ ಮಾಡೋದಾದರೆ ಪೋಸ್ಟಲ್ ಅಡ್ರೆಸ್ಸನ್ನು ಕ್ಲಿಕ್ ಮಾಡಿ ಪೋಸ್ಟ್ ಕೂಡ ಮಾಡಬಹುದು. ಆ ಅಡ್ರೆಸ್ಸಿಗೆ ಹೋಗುತ್ತೆ, ನೀವೇನು ಇನ್ವರ್ಟ್ ಮಾಡ್ಕೊಳ್ಳುವಾಗ ಹಾಕಿದ್ರಿ ಅಡ್ರೆಸ್. ಮೊಬೈಲ್ ನಂಬರ್ ಕೊಟ್ಟಿದ್ರೆ SMS ಅಲರ್ಟು, ಒಂದು SMS ಅಲರ್ಟ್ ಹೋಗುತ್ತೆ ಅವ್ರಿಗೆ. ಓಕೆ, ಈ ರೀತಿ SMS ಕೂಡ ಹೋಗ್ತದೆ. ಸೊ
ಏನಾದರೂ ರಿಮಾರ್ಕ್ಸ್ ಬರೆಯೋದಿತ್ತು ಸಿಟಿಸನ್ನಿಗೆ ಹೋಗಿ ಅಂತಂದರೆ ACK ಸೆಂಟ್ ಹಾಕ್ಬಿಟ್ಟು ನೀವು DAC ಸೈನ್ ಆ್ಯಂಡ್ ಸೆಂಡ್ ಅಂತ ಕೊಡಬೇಕು ಲೈವಲ್ಲಿ, ಓಕೆನಾ? ಈ ರೀತಿ ಸೆಂಡ್ ಅಂತ ಕೊಟ್ಟ ಮೇಲೆ ರಿಸಿಪ್ಟ್ ಅಕ್ನಾಲಜ್ಮೆಂಟು ಅವರಿಗೆ ನಾವು ಒಂದು ಮೇಲ್ ಇದ್ದರೆ ಮೇಲಿಗೂ ಹೋಗುತ್ತೆ, ಪೋಸ್ಟ್ ಅಂತ ಕೊಟ್ಟಿದ್ದೀವಿ ಪೋಸ್ಟ್ ಮಾಡಬೇಕು, ನೆಕ್ಸ್ಟು SMS ಕೂಡ ಒಂದು ಅಲರ್ಟ್ ಹೋಗುತ್ತೆ. ಇದನ್ನು ನೀವು ಪೋಸ್ಟ್ ಮಾಡಲಿಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಏನು ಮಾಡಬೇಕು, ಕಳಿಸ್ಕೊಡ್ಬೇಕು, ಓಕೆನಾ? ಟು ಅಡ್ರೆಸ್ಸಿಗೆ ಇಲ್ಲಿದೆ ನೋಡಿ ಅಕ್ನಾಲಜ್ಮೆಂಟ್ ನಂಬರ್, ಓಕೆನಾ? ಈ ಅಕ್ನಾಲಜ್ಮೆಂಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೋಸ್ಟ್ ಮಾಡೋದಾದರೆ ಫಿಸಿಕಲ್ಲಾಗಿ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಎನ್ವಲಪ್ ಕವರಲ್ಲಿ ಹಾಕಿ ಟು ಅಡ್ರೆಸ್ ಮೆನ್ಷನ್ ಮಾಡಿ ಕಳಿಸ್ಕೊಡಿ ಅಕ್ನಾಲಜ್ಮೆಂಟ್ನ. ಸೊ ಸ್ನೇಹಿತರೆ, ಇಲ್ಲಿವರೆಗೂ ನಾವು ಟಪಾಲ್ ಸೆಕ್ಷನ್ ಅವರು ಯಾವ ರೀತಿ ಕೆಲಸ ಮಾಡಬೇಕು, ಇನ್ವರ್ಡ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನೋಡಿದ್ವಿ. ಇನ್ವರ್ಡ್ ಮಾಡ್ಕೊಂಡು ಕನ್ಸರ್ನ್ ಕೇಸ್ ವರ್ಕರ್ಗೂ ಕೂಡ ಈ ಆಫೀಸ್ ಇಂಪ್ಲಿಮೆಂಟೇಷನ್ ಬಗ್ಗೆ ಒಂದು ಪತ್ರವನ್ನು ಈಗ ಕೇಸ್ ವರ್ಕರ್ಗೆ ರವಾನಿಸಿದ್ದೀವಿ. ಈಗ ಕೇಸ್ ವರ್ಕರ್ ಲಾಗಿನ್ ಆಗಿಬಿಟ್ಟು ಕೇಸ್ ವರ್ಕರ್ಗಳು ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಈ ವಿಡಿಯೋ ಮಾಡಿದ್ದಕ್ಕೆ ನಿಮ್ಮ ಒಂದು ಸಪೋರ್ಟ್ ಇರಲಿ. ನೀವು ಈ ಸಪೋರ್ಟ್ ತೋರಿಸೋದು ಯಾವ ರೀತಿ ತೋರಿಸ್ಬೇಕು ಅಂದರೆ ನಮಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೂ ಕಾಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.